ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ಅರ್ಥಶಾಸ್ತ್ರ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂತಹ ಪಾಠ ಯಾವುದು ಅಂದ್ರೆ ನಮ್ಮ ದ್ವಿತೀಯ PUCಯ ಅರ್ಥಶಾಸ್ತ್ರದ 4ನೆಯ ಪಾಠ, ಮೈಕ್ರೋ ಎಕನಾಮಿಕ್ಸಿನ 4ನೆಯ ಪಾಠ, ಥಿಯರಿ ಆಫ್ ಫರ್ಮ್ಸ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್. ಥಿಯರಿ ಆಫ್ ಫರ್ಮ್ಸ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಏನೆಲ್ಲ ಕಲಿಯಕ್ಕೆ ಸಿಗತ್ತೆ, ಅದರ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಏನು, ಒಂದು ಮೆಲುಕು ಹಾಕೋಣ ಬನ್ನಿ. ಥಿಯರಿ ಆಫ್ ಫರ್ಮ್ಸ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಪಾಠದಲ್ಲಿ 1 ಮಾರ್ಕ್ 2 ಪ್ರಶ್ನೆ, 2 ಮಾರ್ಕ್ 2 ಪ್ರಶ್ನೆ, 4 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ, 6 ಮಾರ್ಕ್ 1 ಪ್ರಶ್ನೆ. ಒಟ್ಟು ಈ ಪಾಠದಿಂದ 12 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿನೇಷನ್ಗೆ ಬರುತ್ತೆ ಮಕ್ಕಳೇ. ಸೊ 1 ಮಾರ್ಕ್ 2 ಪ್ರಶ್ನೆ, 2 ಮಾರ್ಕ್ 2 ಪ್ರಶ್ನೆ, 4 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ, 6 ಮಾರ್ಕ್ 1 ಪ್ರಶ್ನೆ ಕೇಳ್ತಾನೆ, 12 ಮಾರ್ಕ್ಸಿಗೆ ಒಟ್ಟು ಈ ಪಾಠದಿಂದ ಫೈನಲ್ ಎಕ್ಸಾಮಿನೇಷನ್ಗೆ ಬರುತ್ತೆ. ಹಾಗಾದ್ರೆ ಈ ಪಾಠದಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂತಹ ಮೊದಲನೆಯ ಟಾಪಿಕ್ ಯಾವುದು ನೋಡೋಣ ಬನ್ನಿ. ಥಿಯರಿ ಆಫ್ ಫರ್ಮ್ಸ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ನ ಮೊದಲನೆಯ ಟಾಪಿಕ್ ಮಾರ್ಕೆಟ್. ಏನು ಮಾರ್ಕೆಟ್ ಅಂದ್ರೆ ಅರ್ಥ? ಯಾವುದೇ ಒಂದು ಅರ್ಥ ವ್ಯವಸ್ಥೆಯಲ್ಲಿ, ಐ ರಿಪೀಟ್, ಯಾವುದೇ ಒಂದು ಎಕಾನಮಿಯಲ್ಲಿ ಎನಿ ಪ್ಲೇಸ್, ಅದು ಫಿಸಿಕಲ್ ಆಗಿರ್ಬೋದು ಅಥವಾ ವರ್ಚುವಲ್ ಆಗಿರ್ಬೋದು, ಎನಿ ಫಿಸಿಕಲ್ ಆರ್ ವರ್ಚುವಲ್ ಪ್ಲೇಸ್ ವೇರ್ ಬಯರ್ಸ್ ಮತ್ತು ಸೆಲ್ಲರ್ಸ್ buys and sells their goods and services, their products at a price, ಅಂತಹ ಜಾಗವನ್ನ ನಾವೇನಂತ ಕರಿತೀವಿ? ಮಾರ್ಕೆಟ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ, ಯಾವುದೇ ಒಂದು ಎಕಾನಮಿಯಲ್ಲಿ, ಅದು ಫಿಸಿಕಲ್ ಪ್ಲೇಸ್ ಆಗಿರ್ಬೋದು ಅಥವಾ ವರ್ಚುವಲ್ ಪ್ಲೇಸ್ ಆಗಿರ್ಬೋದು. ಯಾವುದು ಫಿಸಿಕಲ್ ಪ್ಲೇಸ್ ಅಂದ್ರೆ ನಮ್ಮ KR ಮಾರ್ಕೆಟ್ ಫಿಸಿಕಲ್ ಪ್ಲೇಸ್, ಫಿಸಿಕಲ್ ಮಾರ್ಕೆಟ್ ಪ್ಲೇಸ್. ನಮ್ಮ ಯಶವಂತಪುರದ ಸಂತೆ ಫಿಸಿಕಲ್ ಮಾರ್ಕೆಟ್ ಪ್ಲೇಸ್. ನಮ್ಮ ಮಲ್ಲೇಶ್ವರಂ 8th ಕ್ರಾಸ್ ಫಿಸಿಕಲ್ ಮಾರ್ಕೆಟ್ ಪ್ಲೇಸ್. ನಮ್ಮ ಗಾಂಧಿ ಬಜಾರ್ ಫಿಸಿಕಲ್ ಮಾರ್ಕೆಟ್ ಪ್ಲೇಸ್. ವರ್ಚುವಲ್ ಮಾರ್ಕೆಟ್ ಪ್ಲೇಸ್ ಅಂದ್ರೆ ಯಾವುದು? ಅಮೆಜಾನ್, ಮಿಂತ್ರಾ, ಆಜಿಯೋ, ಮೀಶೋ, ಇವೆಲ್ಲವೂ ಏನಾಗುತ್ತೆ? ವರ್ಚುವಲ್ ಮಾರ್ಕೆಟ್ ಪ್ಲೇಸ್ ಆಗುತ್ತೆ. ಸೊ ಈ ತರ ಫಿಸಿಕಲ್ ಅಥವಾ ವರ್ಚುವಲ್ ಮಾರ್ಕೆಟ್ ಪ್ಲೇಸ್ ನಲ್ಲಿ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಕಮಾಡಿಟಿಗಳನ್ನ, ಪ್ರಾಡಕ್ಟ್ಗಳನ್ನ, ಗೂಡ್ಸ್ಗಳನ್ನ ಮಾರಾಟ ಮಾಡೋದಾಗ್ಲಿ, ಪರ್ಚೇಸ್ ಮಾಡೋದಾಗ್ಲಿ ಮಾಡಿದ್ರೆ, ಒಂದು ಬೆಲೆಗೆ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ? ಮಾರ್ಕೆಟ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಮಾರ್ಕೆಟ್ ಅನ್ನ ಮಾರ್ಕೆಟ್ ಅಂತ ಕರೀಲಿಕ್ಕೆ 4 ಇಂಪಾರ್ಟೆಂಟ್ ಕಂಡೀಷನ್ ಫುಲ್ಫಿಲ್ ಆಗಬೇಕು. ಮೊದಲನೆಯದು, ಒಂದು ಪ್ರಾಡಕ್ಟ್ ಇರಬೇಕು, ನಂತರ ಒಂದು ಪ್ರೈಸ್ ಇರಬೇಕು, ತದನಂತರ ಒಂದು ಫಿಸಿಕಲ್ ಅಥವಾ ವರ್ಚುವಲ್ ಪ್ಲೇಸ್ ಇರಬೇಕು, ಕಡೆದಾಗಿ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಇರಬೇಕು. ಸೊ ಯಾವುದೇ ಒಂದು ಜಾಗವನ್ನ ನಾವು ಮಾರ್ಕೆಟ್ ಅಂತ ಕರೀಲಿಕ್ಕೆ ಒಂದು ಕಮಾಡಿಟಿ ಬೇಕು, ಒಂದು ಪ್ರೈಸ್ ಬೇಕು, ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಬೇಕು, ಮತ್ತು ಫಿಸಿಕಲ್ ಅಥವಾ ವರ್ಚುವಲ್ ಪ್ಲೇಸ್ ಇರಬೇಕು. ಸೊ ಯಾವುದು ಫಿಸಿಕಲ್ ಪ್ಲೇಸ್? ನಾನು ಹೇಳಿದ ಹಾಗೆ ನಮ್ಮ ಬೆಂಗಳೂರಿನ ಉದಾಹರಣೆ ತಗೊಳ್ಳೋದಾದ್ರೆ KR ಮಾರ್ಕೆಟ್, ಗಾಂಧಿ ಬಜಾರ್, ಮಲ್ಲೇಶ್ವರಂ 8th ಕ್ರಾಸ್, ಯಶವಂತಪುರದ ಸಂತೆ, ಇವೆಲ್ಲವೂ ಏನಾಗುತ್ತೆ? ಫಿಸಿಕಲ್ ಪ್ಲೇಸ್ ಆಗುತ್ತೆ. ಯಾವುದೇ ಅಂಗಡಿಗಳು, ಯಾವುದೇ ಅಂಗಡಿ ಮುಂಗಟ್ಟುಗಳು ಫಿಸಿಕಲ್ ಪ್ಲೇಸ್ ಆಗುತ್ತೆ. ವರ್ಚುವಲ್ ಅಂದ್ರೆ ನಮ್ಮ ಮಿಂತ್ರಾ, ಆಜಿಯೋ, ಮೀಶೋ, ಇವತ್ತಿನ ಕಾಲಘಟ್ಟಕ್ಕೆ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು, ಹಲವಾರು ವರ್ಚುವಲ್ ಮಾರ್ಕೆಟ್ ಪ್ಲೇಸ್ಗಳಿವೆ. ಅವೆಲ್ಲವೂ ಕೂಡ ಫಿಸಿಕಲ್ ವರ್ಚುವಲ್ ಮಾರ್ಕೆಟ್ ಪ್ಲೇಸ್ ಆಗುತ್ತೆ ಮತ್ತು ಮಾರ್ಕೆಟಿನ ಒಂದು ಕಂಡೀಷನ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ಯಾವುದು? ಫರ್ಮ್ಸ್ ಅಂಡ್ ಇಂಡಸ್ಟ್ರಿ. ಏನು ಫರ್ಮ್ಸ್ ಅಂದ್ರೆ ಅಥವಾ ಏನು ಇಂಡಸ್ಟ್ರಿ ಅಂದ್ರೆ, ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಒಂದು ಆರ್ಗನೈಸೇಷನ್ ಅನ್ನ ನಾವು ಫರ್ಮ್ ಅಂತ ಕರೀತೇವೆ.
ಆ ಆರ್ಗನೈಸೇಷನ್ ಕೆಲಸ ಮಾಡ್ತಾ ಇರ್ತಕ್ಕಂತಹ ಕ್ಷೇತ್ರವನ್ನ ನಾವು ಇಂಡಸ್ಟ್ರಿ ಅಂತ ಕರಿತೇವೆ. ಸೊ ಯಾವುದೇ ಒಂದು ಎಕಾನಮಿಯಲ್ಲಿ ನಾನು ಒಂದು ಯೂನಿಟ್ ಅನ್ನ ಮಾತ್ರ ಸ್ಟಡಿ ಮಾಡಿದ್ರೆ, ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅನ್ನ ಮಾತ್ರ ಸ್ಟಡಿ ಮಾಡಿದ್ರೆ ಅದನ್ನ ಫರ್ಮ್ಸ್ ಅಂತ ಕರಿತೀವಿ. ಆ ಬಿಸ್ನೆಸ್ ಆರ್ಗನೈಸೇಷನ್ ಕೆಲಸ ಮಾಡ್ತಾ ಇರ್ತಕ್ಕಂತಹ ಕ್ಷೇತ್ರವನ್ನ ನಾವು ಇಂಡಸ್ಟ್ರಿ ಅಂತ ಕರಿತೇವೆ. ಬಾಟಾವನ್ನ ನಾನು ಅನಲೈಸ್ ಮಾಡಿದ್ರೆ ಅದು ಒಂದು ಫರ್ಮ್ ಆಗುತ್ತೆ. ಬಾಟಾ ಇರ್ತಕ್ಕಂತಹದ್ದು ಶೂ ಇಂಡಸ್ಟ್ರಿಯಲ್ಲಿ. ಶಾಂತಿ ಸಾಗರನ್ನ ಅನಲೈಸ್ ಮಾಡಿದ್ರೆ ಅದು ಒಂದು ಫರ್ಮ್ ಆಗುತ್ತೆ. ಶಾಂತಿ ಸಾಗರ್ ಇರ್ತಕ್ಕಂಥದ್ದು ಹೋಟೆಲ್ ಇಂಡಸ್ಟ್ರಿಯಲ್ಲಿ. ಸೊ ಯಾವುದೇ ಒಂದು ಸಿಂಗಲ್ ಯೂನಿಟ್ ಅನ್ನ ನಾವು ಅನಲೈಸ್ ಮಾಡಿದಾಗ ಫರ್ಮ್ಸ್ ಅನ್ನಿಸ್ಕೊಳ್ಳುತ್ತೆ. ಅದೇ ಯೂನಿಟ್ಗಳ ಟೋಟಾಲಿಟಿಯನ್ನ ನಾವು ಅನಲೈಸ್ ಮಾಡಿದಾಗ ಅದು ಇಂಡಸ್ಟ್ರಿ ಅನ್ನಿಸ್ಕೊಳ್ಳುತ್ತೆ. ಸೊ ನಾನು ಇಲ್ಲಿ ಕೊಟ್ಟಿರುವ ಎಕ್ಸಾಂಪಲ್ MS ರಾಮಯ್ಯ PU ಕಾಲೇಜ್, MS ರಾಮಯ್ಯ ಡೆವಲಪರ್ಸ್, ಇವರೆಲ್ಲ ಏನಾಗ್ತಾರೆ? ಫರ್ಮ್ಸ್ ಆಗ್ತಾರೆ. MS ರಾಮಯ್ಯ PU ಕಾಲೇಜ್ ಇರ್ತಕ್ಕಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಇಂಡಸ್ಟ್ರಿ. MS ರಾಮಯ್ಯ ಡೆವಲಪರ್ಸ್ ಇರ್ತಕ್ಕಂಥದ್ದು ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿ ಇಂಡಸ್ಟ್ರಿ. ಸೊ ಒಂದು ಯೂನಿಟ್ ಅನ್ನ ನಾನು ಅನಲೈಸ್ ಮಾಡಿದಾಗ ಅದು ಫರ್ಮ್ಸ್ ಅನ್ನಿಸ್ಕೊಳ್ಳುತ್ತೆ. ಹಲವಾರು ಯೂನಿಟ್ಗಳು ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ಅದು ಏನನ್ನಿಸ್ಕೊಳ್ಳುತ್ತೆ? ಇಂಡಸ್ಟ್ರಿ ಅನ್ನಿಸ್ಕೊಳ್ಳುತ್ತೆ. ಸೊ ದೇರ್ ಎಕ್ಸಿಸ್ಟೆನ್ಸ್ ಆಫ್ ಓನ್ಲಿ ಒನ್ ಫರ್ಮ್ ವಿಚ್ ಇಸ್ ಕಾಲ್ಡ್ ಮೊನೋಪಲಿ, ದೇರ್ ಕ್ಯಾನ್ ಬಿ ಎಕ್ಸಿಸ್ಟೆನ್ಸ್ ಆಫ್ ಮೆನಿ ಫರ್ಮ್ಸ್ ವಿಚ್ ಕ್ಯಾನ್ ಬಿ ಕಾಲ್ಡ್ ಆಸ್ ಇಂಡಸ್ಟ್ರಿ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಥವಾ ಪರ್ಫೆಕ್ಟ್ ಕಾಂಪಿಟೇಷನ್. ಏನು ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಥವಾ ಪರ್ಫೆಕ್ಟ್ ಕಾಂಪಿಟೇಷನ್ ಅಂದ್ರೆ, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಯಾವುದೇ ಒಂದು ಕ್ಷೇತ್ರದಲ್ಲಿ, ಯಾವುದೇ ಒಂದು ಎಕಾನಮಿಯಲ್ಲಿ ನಾವು ಮಾರ್ಕೆಟ್ ಅನ್ನ 3 ವಿಧಗಳಲ್ಲಿ ಡಿವೈಡ್ ಮಾಡಬಹುದು. ಮೊದಲನೆಯದು ಆನ್ ದ ಬೇಸಿಸ್ ಆಫ್ ಟೈಮ್. ಲಾಂಗ್ ಪೀರಿಯಡ್ ಮಾರ್ಕೆಟ್ ಆಗಿರ್ಬೋದು, ಶಾರ್ಟ್ ಪೀರಿಯಡ್ ಮಾರ್ಕೆಟ್ ಆಗಿರ್ಬೋದು, ವೆರಿ ಶಾರ್ಟ್ ಪೀರಿಯಡ್ ಮಾರ್ಕೆಟ್ ಆಗಿರ್ಬೋದು. ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ರೀಜನ್. ಲೋಕಲ್ ಮಾರ್ಕೆಟ್ ಆಗಿರ್ಬೋದು, ನ್ಯಾಷನಲ್ ಮಾರ್ಕೆಟ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಗಿರ್ಬೋದು. ಮೂರನೆಯದು ಆನ್ ದ ಬೇಸಿಸ್ ಆಫ್ ಕಾಂಪಿಟೇಷನ್. ಕಾಂಪಿಟೇಷನ್ ಅಂತ ಬಂದಾಗ ನಾವು ಯಾವುದೇ ಮಾರ್ಕೆಟ್ ಅನ್ನ 2 ರೀತಿ ಡಿವೈಡ್ ಮಾಡಬಹುದು. ಒಂದು ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ಸ್, ಎರಡನೆಯದು ನಾನ್ ಕಾಂಪಿಟೇಟಿವ್ ಮಾರ್ಕೆಟ್ಸ್. ಏನು ನಾನ್ ಕಾಂಪಿಟೇಟಿವ್ ಮಾರ್ಕೆಟ್ಸ್ ಅಂದ್ರೆ, ಯಾವುದೇ ಒಂದು ಮಾರ್ಕೆಟಿನಲ್ಲಿ ಒಂದಷ್ಟು ಗುಂಪಿನ ಬಿಸ್ನೆಸ್ ಲೀಡರ್ಗಳು ಆ ಮಾರ್ಕೆಟ್ ಅನ್ನ ಡಾಮಿನೇಟ್ ಮಾಡಿಕೊಂಡು ಅವರಷ್ಟೇ ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ರೆ ಅದನ್ನ ನಾವು ನಾನ್ ಕಾಂಪಿಟೇಟಿವ್ ಮಾರ್ಕೆಟ್ಸ್ ಅಂತ ಕರಿತೀವಿ. ಇದಕ್ಕೊಂದಷ್ಟು ಉದಾಹರಣೆ ಕೊಡೋದಾದ್ರೆ, ನಾನು ಮೊಬೈಲ್ ನೆಟ್ವರ್ಕ್ ಅಂದಿದ ತಕ್ಷಣ ಏರ್ಟೆಲ್, ಜಿಯೋ, ವಿ ಇಷ್ಟೇ ನಾಪಕ ಬರೋದು. ನಾನು ಪಿಜ್ಜಾ ಅಂದಿದ ತಕ್ಷಣ ಡಾಮಿನೋಸ್ ನಾಪಕ ಬರುತ್ತೆ, ಬಿಟ್ರೆ ಪಿಜ್ಜಾ ಹಟ್ ನಾಪಕ ಬರುತ್ತೆ, ಬಿಟ್ರೆ ಪಿಜ್ಜಾ ವರ್ಲ್ಡ್ ನಾಪಕ ಬರುತ್ತೆ. ಇದು ಬಿಟ್ರೆ ಬೇರೆ ಯಾವ ಪ್ಲೇಯರ್ಗಳು ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ. ಬರ್ಗರ್ ಅಂದಿದ ತಕ್ಷಣ ಮೆಕ್ಡೊನಾಲ್ಡ್ಸ್ ಬಿಟ್ರೆ ಬರ್ಗರ್ ಕಿಂಗ್ ನಾಪಕ ಬರುತ್ತೆ. ಬೇರೆ ಯಾವುದರ ಬಗ್ಗೆನೂ ನಾವು ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮೆಕ್ಡೊನಾಲ್ಡ್ಸ್, ಬರ್ಗರ್ ಕಿಂಗ್ ಡಾಮಿನೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ತರ ಒಂದಷ್ಟು ಬಿಸ್ನೆಸ್ ಲೀಡರ್ಗಳು ಡಾಮಿನೇಟ್ ಮಾಡಿಕೊಂಡು ನಡೆಸ್ತಕ್ಕಂತಹ ಮಾರುಕಟ್ಟೆಯನ್ನ ನಾವು ನಾನ್ ಕಾಂಪಿಟೇಟಿವ್ ಮಾರ್ಕೆಟ್ಸ್ ಅಂತ ಕರಿತೀವಿ. ಹಾಗಾದ್ರೆ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ಸ್ ಯಾವುದು? ರೈಟ್ ಆಪೋಸಿಟ್ ಆಫ್ ನಾನ್ ಕಾಂಪಿಟೇಟಿವ್ ಮಾರ್ಕೆಟ್. ಯಾವುದೇ ಒಂದು ಮಾರ್ಕೆಟ್ ಅಲ್ಲಿ ಹಲವಾರು ಬೈಯರ್ಗಳು, ಹಲವಾರು ಸೆಲ್ಲರ್ಗಳು ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಬೈ ಅಂಡ್ ಸೆಲ್ ಮಾಡ್ತಾ ಇದ್ರೆ, ಹೋಮೋಜಿನಿಯಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಬೈ ಅಂಡ್ ಸೆಲ್ ಮಾಡ್ತಾ ಇದ್ರೆ, ಅಟ್ ಅ ಸಿಮಿಲರ್ ಪ್ರೈಸ್ ಬೈ ಅಂಡ್ ಸೆಲ್ ಮಾಡ್ತಾ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ಸ್ ಅಂತ ಕರಿತೀವಿ. ಸೊ ಎನಿ ಮಾರ್ಕೆಟ್ಸ್ ವೇರ್ ದ ಬೈಯರ್ಸ್ ಅಂಡ್ ಸೆಲ್ಲರ್ಸ್ buy and sell products, goods, services and commodities at a similar price. Very important. And homogeneous products, ಅಂತಹ ಮಾರ್ಕೆಟ್ ಅನ್ನ ನಾವೇನಂತ ಕರಿತೀವಿ?
ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ ಕರಿತೀವಿ. ಇಂತಹ ಮಾರ್ಕೆಟ್ಗಳಲ್ಲಿ ಹಲವಾರು ಜನ ಸೆಲ್ಲನ್ನ ಮಾರ್ತಾ ಇರ್ತಾರೆ. ಹಲವಾರು ಕನ್ಸ್ಯೂಮರ್ಗಳು ಅಟ್ ಅ ಸಿಮಿಲರ್ ಪ್ರೈಸ್ ಸೇಮ್ ಕೈಂಡ್ ಆಫ್ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಇದಕ್ಕೆ ನಾನೊಂದು ಅತ್ಯದ್ಭುತವಾದ ಉದಾಹರಣೆ ಕೊಡೋದಾದ್ರೆ ನಮ್ಮ KR ಮಾರ್ಕೆಟ್ ಕರ್ನಾಟಕದಲ್ಲೇ ಒಂದು ಅತಿ ದೊಡ್ಡ ತರಕಾರಿ ಮತ್ತು ಹೂವು ಹಣ್ಣಿನ ಮಾರ್ಕೆಟ್ ಅಂದ್ರೆ ಅದು ಖಂಡಿತ ಎಕ್ಸಾಜುರೇಷನ್ ಅಲ್ಲ ಮಕ್ಕಳೇ. ನಾವು KR ಮಾರ್ಕೆಟ್ ಅಲ್ಲಿ ಬೆಳಗ್ಗೆ 2-2:30-3 ಗಂಟೆ ಅಷ್ಟೊತ್ತಿಗೆ ಹೋದ್ರೆ ಹಲವಾರು ಲಾರಿಗಳು ನಿಂತ್ಕೊಂಡು ಸಿಮಿಲರ್ ಕೈಂಡ್ ಆಫ್ ಹೂವು ಹಣ್ಣು ಮತ್ತು ತರಕಾರಿಗಳನ್ನ ಜನರಿಗೆ ಮಾರ್ತಾ ಇರ್ತಾರೆ. ಸೇಮ್ ಪ್ರೈಸಸ್, ಸಿಮಿಲರ್ ಪ್ರಾಡಕ್ಟ್, ಎಷ್ಟೊಂದು ಬೈಯರ್ಸ್ ಇರ್ತಾರೆ, ಎಷ್ಟೊಂದು ಸೆಲ್ಲರ್ಸ್ ಇರ್ತಾರೆ. ಅಂತಹ ಮಾರ್ಕೆಟ್ಗಳನ್ನ ನಾವು ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಂತೀವಿ. ಮತ್ತೊಂದು ಉದಾಹರಣೆ ತಗೊಳ್ಳೋದಾದ್ರೆ ನಮ್ಮ ಮಲ್ಲೇಶ್ವರಂ 8th ಕ್ರಾಸಿನಲ್ಲಿ ಒಂದು ಪೂರ್ತ ರೋಡ್ ಅನ್ನೇ ಬಟ್ಟೆಯ ಮಾರಾಟಕ್ಕಾಗಿ ಡೆಡಿಕೇಟ್ ಮಾಡಿಟ್ಕೊಂಡಿದ್ದಾರೆ. ಲೆಗ್ಗಿಂಗ್ಸ್, ಟಾಪ್ಗಳು, ಬನಿಯಾನ್ಗಳು, ವೆಸ್ಟ್ಗಳು, ಹಲವಾರು ಬಟ್ಟೆ ಮಟೀರಿಯಲ್ಗಳು ಹಲವಾರು ಜನ ಮಾರ್ತಾ ಇರ್ತಾರೆ. ಹಲವಾರು ಕನ್ಸ್ಯೂಮರ್ಗಳು ಅದನ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್. ನಮ್ಮ ಬೆಂಗಳೂರಿನ ಶಿವಾಜಿನಗರದ ಹತ್ರ ಇರುವಂತಹ ಕಮರ್ಷಿಯಲ್ ಸ್ಟ್ರೀಟ್ ಅದು ಕೂಡ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್. ನಮ್ಮ ಅವೆನ್ಯೂ ರೋಡ್ ವೇರ್ ವಿ ಗೆಟ್ ಸಿಮಿಲರ್ ಕೈಂಡ್ ಆಫ್ ಪ್ರಾಡಕ್ಟ್ಸ್, ಬುಕ್ಸ್ ಆಗಿರ್ಬೋದು, ಬೇರೆ ಯಾವುದೇ ಪ್ರಾಡಕ್ಟ್ಗಳಾಗಿರ್ಬೋದು, ಅದು ಕೂಡ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್. ಸೊ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಂದ್ರೆ ಏನು ಅರ್ಥ? ಯಾವುದೇ ಒಂದು ಮಾರ್ಕೆಟಿನಲ್ಲಿ, ಐ ರಿಪೀಟ್, ಯಾವುದೇ ಒಂದು ಮಾರ್ಕೆಟಿನಲ್ಲಿ when there are n number of buyers, n number of sellers buying and selling similar products, ಅದಕ್ಕೆ ಏನಂತೀವಿ? ಹೋಮೋಜಿನಿಯಸ್ ಪ್ರಾಡಕ್ಟ್ಸ್ ಅಂತೀವಿ, at similar prices. ಅಂತಹ ಮಾರ್ಕೆಟ್ಗಳನ್ನ ನಾವೇನಂತ ಕರಿತೀವಿ? ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ ಕರಿತೀವಿ. ಹಾಗಾದ್ರೆ ಮುಂದೆ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಪರ್ಫೆಕ್ಟ್ ಕಾಂಪಿಟೇಷನ್ ಡಿಫೈನಿಂಗ್ ಫೀಚರ್ಸ್. ಈ ಒಂದು ಟಾಪಿಕ್ಕು ಈ ಪಾಠದಿಂದ ಅಕಸ್ಮಾತ್ ಆಗಿ 4 ಮಾರ್ಕ್ ಪ್ರಶ್ನೆ ಕೇಳಿದ್ರೆ ಅಥವಾ 6 ಮಾರ್ಕ್ ಪ್ರಶ್ನೆ ಕೇಳಿದ್ರೆ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್. ಏನು ಪರ್ಫೆಕ್ಟ್ ಕಾಂಪಿಟೇಷನ್ನಿನ ಫೀಚರ್ಗಳು? ಈಗ ತಾನೇ ನಾನು ನಿಮ್ಗೆ ಹೇಳಿದೆ ಪರ್ಫೆಕ್ಟ್ ಕಾಂಪಿಟೇಷನ್ನಿನ ಡೆಫಿನಿಷನ್ ಅನ್ನ. ಏನು ಪರ್ಫೆಕ್ಟ್ ಕಾಂಪಿಟೇಷನ್ ಡೆಫಿನಿಷನ್? ಇನ್ ಅ ಮಾರ್ಕೆಟ್ when there are many buyers and sellers buying and selling homogeneous product at uniform prices, similar prices, ಅಂತಹ ಮಾರ್ಕೆಟ್ಗಳನ್ನ ನಾವೇನಂತ ಕರಿತೀವಿ? ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ ಕರಿತೀವಿ. ಕರೆಕ್ಟಾ? ಸೊ ಇದರಲ್ಲಿ ನಾವು ಯಾವೆಲ್ಲ ಫೀಚರ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬಹುದು? ಮೊದಲನೆಯ ಫೀಚರ್ ಪರ್ಫೆಕ್ಟ್ ಕಾಂಪಿಟೇಷನ್ಗೆ ದೇರ್ ವಿಲ್ ಬಿ ಮೆನಿ ಬೈಯರ್ಸ್, ಮೆನಿ ಸೆಲ್ಲರ್ಸ್. ಎರಡನೆಯ ಫೀಚರ್ ಎಲ್ಲರೂ ಹೋಮೋಜೀನಿಯಸ್ ಪ್ರಾಡಕ್ಟ್ಗಳನ್ನ ಬೈ ಅಂಡ್ ಸೆಲ್ ಮಾಡ್ತಾ ಇರ್ತಾರೆ. ಮೂರನೆಯ ಫೀಚರ್ ದೇರ್ ವಿಲ್ ಬಿ ಪರ್ಫೆಕ್ಟ್ ಇನ್ಫಾರ್ಮೇಶನ್. ಬೈಯರಿಗೂ ಪ್ರಾಡಕ್ಟಿನ ಬಗ್ಗೆ ಪರ್ಫೆಕ್ಟ್ ಇನ್ಫಾರ್ಮೇಶನ್ ಇರುತ್ತೆ, ಸೆಲ್ಲರಿಗೂ ಸಹ ಪ್ರೈಸ್ಗಳ ಬಗ್ಗೆ ಪರ್ಫೆಕ್ಟ್ ಇನ್ಫಾರ್ಮೇಶನ್ ಇರುತ್ತೆ. ಸೊ ಯಾರನ್ನು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಲ್ಕನೆಯದು ಯಾರು ಬೇಕಾದ್ರೂ ಬಂದು ಮಾರಾಟವನ್ನ ಮಾಡಬಹುದು. ಯಾವಾಗ ಸಾಕಪ್ಪ ಅನ್ನಿಸ್ತೋ ಯಾರು ಬೇಕಾದ್ರೂ ಬಿಟ್ಟು ಆಚೆ ಕಡೆ ಹೋಗಬಹುದು. ಸೊ ದೇರ್ ಆರ್ ಮೆನಿ ಬೈಯರ್ಸ್ ಅಂಡ್ ಸೆಲ್ಲರ್ಸ್, ದೇರ್ ಇಸ್ ಪರ್ಫೆಕ್ಟ್ ಇನ್ಫಾರ್ಮೇಶನ್, ದೇರ್ ಇಸ್ ಹೋಮೋಜಿನಿಯಸ್ ಪ್ರಾಡಕ್ಟ್. ಎಲ್ಲರೂ ಸಿಮಿಲರ್ ಪ್ರಾಡಕ್ಟ್ಗಳನ್ನ ಬೈ ಅಂಡ್ ಸೆಲ್ ಮಾಡ್ತಾ ಇದ್ದಾರೆ. ದೇರ್ ಇಸ್ ಸಿಮಿಲರ್ ಪ್ರೈಸಸ್, ಯೂನಿಫಾರ್ಮ್ ಪ್ರೈಸಸ್. ಐದನೆಯದು ಎನಿಬಡಿ ಆರ್ ಫ್ರೀ ಟು ಎಂಟರ್, ಫ್ರೀ ಟು ಎಕ್ಸಿಟ್. ಹಾಗಾದ್ರೆ ಒಂದು ಲಾರ್ಜರ್ ಪಿಕ್ಚರ್ ಅಲ್ಲಿ ಏನಿದು ಫೀಚರ್ಸ್ ಆಗತ್ತೆ? ಮೊದಲನೆಯದು ನಾನು ಹೇಳಿದ ಹಾಗೆ ಮೆನಿ ನಂಬರ್ ಆಫ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್. ನಮ್ಮ KR ಮಾರ್ಕೆಟ್, ಮಲ್ಲೇಶ್ವರಂ, ಶಿವಾಜಿನಗರದ ಕಮರ್ಷಿಯಲ್ ಸ್ಟ್ರೀಟ್, ಅವೆನ್ಯೂ ರೋಡ್ ಇವೆಲ್ಲದರ ಎಕ್ಸಾಂಪಲ್, ಗಾಂಧಿ ಬಜಾರ್ ಇವೆಲ್ಲದರ ಮತ್ತು ಫುಡ್ ಸ್ಟ್ರೀಟ್, ವಿ ಪುರಮ್ಮಿನ ಫುಡ್ ಸ್ಟ್ರೀಟ್ ಇವೆಲ್ಲದರ ಎಕ್ಸಾಂಪಲ್ಗಳನ್ನ ತಗೊಂಡು ನಾವಿದನ್ನ ಅನಲೈಸ್ ಮಾಡೋದಾದ್ರೆ ಹಲವಾರು ಜನ ಬೈಯರ್ಗಳಿದ್ದಾರೆ. ಅದಕ್ಕೆ ತಕ್ಕನ ಹಾಗೆ ಹಲವಾರು ಜನ ಸೆಲ್ಲರ್ಗಳು ಸಿಮಿಲರ್ ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ, ಖರೀದಿ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಹೋಮೋಜಿನಿಯಸ್ ಪ್ರಾಡಕ್ಟ್.
ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ವರ್ಕ್ ಆಗ್ತಕ್ಕಂಥದ್ದೇ ಹೋಮೋಜೀನಿಯಸ್ ಪ್ರಾಡಕ್ಟ್ಗಳಿಂದ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ನೋಟ್. ಯಾವುದೇ ಒಂದು ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅನ್ನ ನಾನು ಅನಲೈಸ್ ಮಾಡ್ತಕ್ಕಂಥದ್ದೇ ಹೋಮೋಜೀನಿಯಸ್, ಅಂದರೆ ಸಿಮಿಲರ್ ಪ್ರಾಡಕ್ಟ್ಗಳಿಂದ. ನಾನು ಒಂದಷ್ಟು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ತಗೊಂಡು ಬಂದು ಅದನ್ನ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ ಕರೆಯಕ್ಕಾಗಲ್ಲ. ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ನೀವು ತಗೊಂಡು ಮಾರ್ಕೆಟ್ ಅನ್ನ ಅನಲೈಸ್ ಮಾಡಿದ್ರೆ ಅದು ಮಾರ್ಕೆಟ್ ಅನಿಸ್ಕೊಳ್ಳಲ್ಲ, ಪರ್ಫೆಕ್ಟ್ ಕಾಂಪಿಟೇಷನ್ ಅಂತೂ ಅನಿಸ್ಕೊಳ್ಳೋದೇ ಇಲ್ಲ. ನಾನು ಯಾಕೆ ಪದೇ ಪದೇ KR ಮಾರ್ಕೆಟ್ ಅಂತ ಉಪಯೋಗಿಸ್ತಾ ಇದ್ದೀನಿ? ಎಲ್ಲರೂ ಅಲ್ಲಿ ಹೂವಾನೇ ಮಾರ್ತಾರೆ, ಎಲ್ಲರೂ ಅಲ್ಲಿ ತರಕಾರಿನೇ ಮಾರ್ತಾರೆ. ಸೊ ಅದೇ ಅವರ ಮೇಜರ್ ಬಿಸ್ನೆಸ್. ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲ ಮೆಜಾರಿಟಿ ಅಂಗಡಿಗಳು ಬಟ್ಟೆಗಳನ್ನೇ ಮಾರ್ತಾರೆ. ಅವೆನ್ಯೂ ರೋಡ್ ಮೆಜಾರಿಟಿ ಅಂಗಡಿಗಳಲ್ಲಿ ಇರೋದೇ ಬುಕ್ಸ್ ಅನ್ನ ಮಾರೋದಕ್ಕೋಸ್ಕರ. ಗಾಂಧಿ ಬಜಾರ್ ಮೆಜಾರಿಟಿ ಅಂಗಡಿಗಳು ಇರ್ತಕ್ಕಂಥದ್ದೇ ದೇವರ ಪೂಜಾ ಸಾಮಗ್ರಿಗಳನ್ನ ಮಾರಕ್ಕೋಸ್ಕರ. ಸೊ ಇಂತಹ ಕಮರ್ಷಿಯಲ್ ಸ್ಟ್ರೀಟು, ಗಾಂಧಿ ಬಜಾರು, KR ಮಾರ್ಕೆಟ್, ಮಲ್ಲೇಶ್ವರ ಕಮರ್ಷಿಯಲ್ ಸ್ಟ್ರೀಟ್ ಇವೆಲ್ಲದರ ಎಕ್ಸಾಂಪಲ್ಗಳು ಯಾತಕ್ಕೋಸ್ಕರ? ಹೋಮೋಜೀನಿಯಸ್ ಪ್ರಾಡಕ್ಟ್ಗಳಿಗೋಸ್ಕರ. ಸೊ ಯಾವುದೇ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಸಿಮಿಲರ್ ಪ್ರಾಡಕ್ಟ್ಗಳನ್ನ ಇಟ್ಕೊಂಡಿರುತ್ತೆ, ಹೋಮೋಜೀನಿಯಸ್ ಪ್ರಾಡಕ್ಟ್ಗಳನ್ನ ಇಟ್ಕೊಂಡಿರುತ್ತೆ. ತದನಂತರ ಫ್ರೀ ಎಂಟ್ರಿ ಅಂಡ್ ಎಕ್ಸಿಟ್. ಇಲ್ಲಿ ಯಾರಿಗೂ ಕೂಡ ಫೋರ್ಸ್ ಇಲ್ಲ. ನೀನು ಬಂದು ಮಾರಪ್ಪ, ನಿಮ್ಮಪ್ಪ ಇಲ್ಲಿ ಬಿಸ್ನೆಸ್ ಇಟ್ಟಿದ್ರು ನೀನು ಬಂದಿಡಪ್ಪ, ನಿಮ್ಮ ತಾತ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು ನೀನು ಬಾಪ್ಪ. ಯಾವ ಫೋರ್ಸ್ ಯಾರಿಗೂ ಇಲ್ಲ. ಅಷ್ಟೊಂದು ಜನ ಬಯ್ಯರ್ಗಳನ್ನ ನೋಡಿ ಸೆಲ್ಲರ್ಗಳು ತಾವೇ ಅಟ್ರಾಕ್ಟ್ ಆಗಿ ಬಂದು ಬಿಸ್ನೆಸ್ಗಳನ್ನ ಇಡ್ತಾರೆ. ತುಂಬಾ ಜನ ಸಿಮಿಲರ್ ಬಿಸ್ನೆಸ್ಗಳನ್ನ ಇಟ್ಟಾಗ ನ್ಯಾಚುರಲ್ ಆಗಿ ವ್ಯಾಪಾರ ಕಡಿಮೆ ಆಗುತ್ತೆ. ವ್ಯಾಪಾರ ಕಡಿಮೆ ಆದಾಗ ಅವರೇ ಲಾಸ್ ಆಗಿ ಆಚೆ ಕಡೆ ಹೋಗ್ತಾರೆ. ಸೊ ಇಲ್ಲಿ ಫ್ರೀ ಎಂಟ್ರಿ ಮತ್ತು ಫ್ರೀ ಎಕ್ಸಿಟ್ ಇರುತ್ತೆ. ಯಾರಿಗೂ ಕೂಡ ಇಲ್ಲಿ ಫೋರ್ಸ್ ಮಾಡಿಬಿಟ್ಟು ಬನ್ನಿ ಒಳಗಡೆ ತಗೊಳ್ಳಿ, ಮಾರ್ಕೆಟ್ ಅಲ್ಲಿ ನೀವೊಂದು ಜಾಗ ಹಾಕೊಳ್ಳಿ, ನೀವೊಂದು ಮಾರಾಟ ಮಾಡಿ ಅಂತ ಹೇಳೋದಿಲ್ಲ. ಬೇಡಪ್ಪ ನೀನಿಲ್ಲಿ ಮಾರಾಟ ಮಾಡಬೇಡ, ಆಚೆ ನಡಿ ಅಂತ ಯಾರೂ ದೂಕೋದಿಲ್ಲ. ಬಿಸ್ನೆಸ್ಗಳ ಎಕ್ವಿಲಿಬ್ರಿಯಂ ಸ್ಟೇಟು ಇಲ್ಲಿ ಇರಬೇಕಾ, ಬಿಸ್ನೆಸ್ ಅಲ್ಲಿ ಬೇಡವಾ ಅಂತಕ್ಕಂಥದ್ದನ್ನ ಡಿಸೈಡ್ ಮಾಡುತ್ತೆ. ಯಾವಾಗ ಹೆಚ್ಚು ಹೆಚ್ಚು ವ್ಯಾಪಾರ ಆಗ್ತಾ ಇರೋದು ಬಿಸ್ನೆಸ್ ಮೆನ್ಗಳಿಗೆ ಕಾಣಿಸುತ್ತೆ, ಮಾರ್ಕೆಟ್ ಒಳಗೆ ಬರ್ತಾರೆ. ತುಂಬಾ ಜನ ಮಾರ್ಕೆಟ್ ಒಳಗೆ ಬಂದು ಅದೇ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡಿದಾಗ ನ್ಯಾಚುರಲ್ ಆಗಿ ಎಲ್ಲರ ನಡುವೆ ಬಿಸ್ನೆಸ್ ಡಿವೈಡ್ ಆಗಿ ಹೋಗುತ್ತೆ. ಆ ತರ ಡಿವೈಡ್ ಆಗಿ ಹೋದಾಗ ಯಾರಿಗೂ ಅತಿ ಹೆಚ್ಚು ಲಾಭವೂ ಆಗೋದಿಲ್ಲ, ಅತಿ ಲಾಸು ಆಗೋದಿಲ್ಲ. ಸೊ ಅವರಿಗೆ ಅವರೇ ಎಂಟ್ರಿಯೂ ಆಗ್ತಾರೆ, ಅವರಿಗೆ ಅವರೇ ಸಾಕಪ್ಪ ಅನಿಸಿದ್ರೆ ಎಕ್ಸಿಟ್ ಕೂಡ ಆಗ್ತಾರೆ. ತದನಂತರ ಪರ್ಫೆಕ್ಟ್ ಇನ್ಫಾರ್ಮೇಶನ್ ಬಹಳ ಮುಖ್ಯ. ಯಾವುದೇ ಒಂದು ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟಿನಲ್ಲಿ ಬೈಯರ್ಸ್ಗಳಿಗಾಗಿರ್ಬೋದು, ಸೆಲ್ಲರ್ಸ್ಗಳಿಗಾಗಿರ್ಬೋದು ಪರ್ಫೆಕ್ಟ್ ಇನ್ಫಾರ್ಮೇಶನ್ ಇರುತ್ತೆ. ಯಾರು ಯಾರಿಗೂ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರು ಯಾರಿಗೂ ಮ್ಯಾನ್ಯುಪುಲೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ಬೈಯರ್ ಬರ್ತಾ ಇದ್ದಾನೆ, ಬೈಯರ್ ಬರ್ತಾ ಇದ್ದಾನೆ, ಇವನು ಯಾಕೋ ಏನು ಗೊತ್ತಿಲ್ಲದಿರೋನ್ಗಿದ್ದಾನೆ, ಇವನಿಗೆ ನೈಸ್ ಚೆನ್ನಾಗಿ ಟೋಪಿ ಹಾಕೋಣ, ಜಾಸ್ತಿ ದುಡ್ಡು ಚಾರ್ಜ್ ಮಾಡೋಣ, ಸಾಧ್ಯ ಇಲ್ಲ. ಇಲ್ಲೆಲ್ಲರೂ ಅತಿ ಶಾರ್ಪ್ ಆಗಿ ಮಾರ್ಕೆಟಿನ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಇಟ್ಕೊಂಡೆ ಅವರು ಪ್ರಾಡಕ್ಟ್ಗಳನ್ನ ಖರೀದಿ ಮಾಡಲಿಕ್ಕೆ ಬಂದಿರ್ತಾರೆ. ಅದೇ ರೀತಿಯಲ್ಲಿ ಬೈಯರ್ಸ್ ಕೂಡ ಇವನು ಯಾರೋ ಹೊಸಬ ಇದ್ದಂಗಿದ್ದಾನೆ, ಇವನಿಗೆ ಮಾರ್ಕೆಟ್ ಬಗ್ಗೆ ಏನು ಗೊತ್ತಿಲ್ಲ, ಇವನ ಹತ್ರ ಕಡಿಮೆ ಬೆಲೆಗೆ ಮನೆಗೆ ತಗೊಂಡೋಗೋಣ ಪ್ರಾಡಕ್ಟು, ಅದು ಕೂಡ ಸಾಧ್ಯ ಇಲ್ಲ. ಸೆಲ್ಲರ್ಗಳಿಗೂ ಕೂಡ ಆ ಮಾರ್ಕೆಟ್ನಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂತಹ ಪರ್ಫೆಕ್ಟ್ ಇನ್ಫಾರ್ಮೇಶನ್ ಇರುತ್ತೆ. ಸೊ ಇಲ್ಲಿ ಬೈಯರ್ಸ್ ಆಗಿರ್ಬೋದು, ಸೆಲ್ಲರ್ಗಳಾಗಿರ್ಬೋದು, ಮ್ಯಾನ್ಯುಪುಲೇಷನ್ಗೆ ಒಳಪಡಲಿಕ್ಕೆ ಯಾವುದೇ ರೀತಿಯಾದ ದಾರಿ ಆಗೋದಿಲ್ಲ. ಮತ್ತೊಂದು ಸಣ್ಣ ಫೀಚರ್ ಇದಕ್ಕೆ ಆಡ್ ಮಾಡೋದಾದ್ರೆ ಸಿಮಿಲರ್ ಪ್ರೈಸಸ್, ಯೂನಿಫಾರ್ಮ್ ಪ್ರೈಸಸ್. ಯಾವುದೇ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಮಾರ್ತಾ ಇರ್ತಕ್ಕಂತಹ ಅಷ್ಟೂ ವ್ಯಕ್ತಿಗಳು ಸಿಮಿಲರ್ ಪ್ರೈಸ್ ರೇಂಜಿನಲ್ಲಿ ಮಾರ್ತಾ ಇರ್ತಾರೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಷ್ಟೊಂದು
ಎಷ್ಟೊಂದು ಜನ ಸೆಲ್ಲರ್ಗಳಿದ್ದಾಗ ಅವನು 300 ರೂಪಾಯಿಗೆ, ಇವನು 100 ರೂಪಾಯಿಗೆ, ಇನ್ಯಾರು 50 ರೂಪಾಯಿಗೆ ಮಾರ್ತಾ ಇದ್ರೆ ನ್ಯಾಚುರಲ್ ಆಗಿ ಜನ 50 ರೂಪಾಯಿ ಮಾರೋನ ಹತ್ರನೇ ಹೋಗ್ತಾರೆ. ಸೊ ನಾನು ನನ್ನ ಬಿಸ್ನೆಸ್ ಅನ್ನ ಕಾಂಪಿಟೇಟಿವ್ ಆಗಿ ಇಟ್ಕೊಳ್ಬೇಕು ಅಂದ್ರೆ ಎಲ್ಲರೂ ಯಾವ ಬೆಲೆಯಲ್ಲಿ ಮಾರ್ತಾ ಇದ್ದಾರೆ ಆನ್ ಆನ್ ಆವರೇಜ್ ನಾವು ಕೂಡ ಅದೇ ಬೆಲೆಯಲ್ಲೇ ಮಾಡಬೇಕಾಗತ್ತೆ ಅಥವಾ ಮಾರಾಟ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ಅನ್ ಅದರ್ ಫೀಚರ್, ಯೂನಿಫಾರ್ಮ್ ಪ್ರೈಸಸ್ ಅಥವಾ ಸಿಮಿಲರ್ ಪ್ರೈಸಸ್. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಪ್ರೈಸ್ ಟೇಕಿಂಗ್ ಬಿಹೇವಿಯರ್. ಏನು ಪ್ರೈಸ್ ಟೇಕಿಂಗ್ ಬಿಹೇವಿಯರ್ ಅಂದ್ರೆ ಇದು ಕೂಡ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟಿನ ಒಂದು ಫೀಚರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾವುದೇ ಒಂದು ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟಿನಲ್ಲಿ ಸೆಲ್ಲರ್ಗಳು ಇದೇ ಪ್ರೈಸಿಗೆ ನಾನು ಮಾರ್ತೀನಿ, ಇದೇ ಪ್ರೈಸಿಗೆ ನಾನು ನನ್ನ ಪ್ರಾಡಕ್ಟ್ಗಳನ್ನು ಕಸ್ಟಮರಿಗೆ ಕೊಡ್ತೀನಿ ಅಂತ ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ತುಂಬಾ ಜನ ಮಾರಾಟಕ್ಕೆ ಇಳಿದಿರೋದ್ರಿಂದ ತುಂಬಾ ಜನ ಬಿಸ್ನೆಸ್ ಮೆನ್ಗಳು ಸಿಮಿಲರ್ ಪ್ರಾಡಕ್ಟ್ಗಳನ್ನು ಆಲ್ಮೋಸ್ಟ್ ಅಟ್ ದ ಸೇಮ್ ಪ್ರೈಸಸ್ ಮಾರ್ತಾ ಇರುವಂತಹ ಕಾರಣ ಇಲ್ಲಿ ಪ್ರೈಸ್ ಟೇಕಿಂಗ್ ಅಷ್ಟೇ ನಡೆಯುತ್ತೆ ಹೊರತು ಪ್ರೈಸ್ ಸೆಟ್ಟಿಂಗ್ ಸಾಧ್ಯ ಇಲ್ಲ. ಸೊ the most distinguishing characteristic of perfect competition is price taking behavior. ಮಾರ್ಕೆಟ್ ಯಾವ ಪ್ರೈಸ್ಗಳನ್ನು ಡಿಸೈಡ್ ಮಾಡುತ್ತೆ, ಸೆಲ್ಲರ್ ಅದೇ ಪ್ರೈಸ್ಗಳಲ್ಲೇ ಪ್ರಾಡಕ್ಟ್ಗಳನ್ನು ಜನರಿಗೆ ಕೊಡಬೇಕಾಗತ್ತೆ, ಅದೇ ಪ್ರೈಸಿನಲ್ಲೇ ಪ್ರಾಡಕ್ಟ್ಗಳನ್ನು ಜನರಿಗೆ ಮಾರಾಟ ಮಾಡಬೇಕಾಗತ್ತೆ. ಸೊ ಫರ್ಮ್ಸ್ ಕ್ಯಾನ್ ನಾಟ್ ಸೆಲ್ ಎನಿ ಕ್ವಾಂಟಿಟಿ ಸೆಟ್ ಅಬೌವ್ ದ ಮಾರ್ಕೆಟ್ ಪ್ರೈಸ್. ನಾನು ಈಗ ತಾನೇ ಇದರ ಬಗ್ಗೆ ಮಾತಾಡ್ತಾ ಇದ್ದೆ. ಅವನು 300 ರೂಪಾಯಿ, ಇವನು 100 ರೂಪಾಯಿ, ಅವನು 50 ರೂಪಾಯಿ ಅಂದ್ರೆ ನ್ಯಾಚುರಲ್ ಆಗಿ ನಾವೆಲ್ಲರೂ 50 ರೂಪಾಯಿ ಅವನ ಹತ್ರನೇ ಹೋಗಿ ಖರೀದಿ ಮಾಡ್ತೀವಿ. ನಾನು ಯಾಕೆ ಸುಮ್ಮನೆ 300 ರೂಪಾಯಿ 100 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು ವೇರ್ ದೇರ್ ಇಸ್ ಅ 50 ರೂಪೀಸ್ ಸೆಲ್ಲರ್? ಕರೆಕ್ಟ್ ತಾನೆ? ಸೊ ಆದ ಕಾರಣ ನಮ್ಮ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟಿನಲ್ಲಿ ಮಾರ್ಕೆಟ್ ಪ್ರೈಸ್ಗಿಂತ ಜಾಸ್ತಿ ಇಟ್ಟು 300 ರೂಪಾಯಿ 100 ರೂಪಾಯಿ 50 ರೂಪಾಯಿ ಅಂದಾಗ ಜನ 50 ರೂಪಾಯಿನೇ ಚೂಸ್ ಮಾಡೋದು. ಮಾರ್ಕೆಟ್ ಪ್ರೈಸ್ ಮೇಲಿರ್ತಕ್ಕಂಥ 300 100 ರೂಪಾಯಿನ ಯಾಕೆ ಚೂಸ್ ಮಾಡ್ತಾರೆ? ಸೊ ಇಟ್ ಇಸ್ ಪ್ರೈಸ್ ಟೇಕಿಂಗ್ ಬಿಹೇವಿಯರ್. Firms can sell as many units as they want at or below market price. ಕಡಿಮೆಗೆ ಸೇಲ್ ಮಾಡಿಬಿಡ್ಬೋದು, ಮಾರ್ಕೆಟ್ ಪ್ರೈಸ್ ಅಲ್ಲೇ ಸೇಲ್ ಮಾಡ್ಬೋದು. ಜಾಸ್ತಿ ಬೆಲೆಗೆ ಸೇಲ್ ಮಾಡಿ ದುಡ್ಡು ಮಾಡ್ತೀನಿ ಅಂದ್ರೆ ಅಂಗಡಿಯನ್ನ ಕ್ಲೋಸ್ ಮಾಡಬೇಕಾಗತ್ತೆ, ಸಾಧ್ಯವಾಗೋದಿಲ್ಲ. Buyers cannot purchase at prices below the market price. Buyers can obtain as many units at or above the market price. ಇದು ಬರೀ ಸೆಲ್ಲರ್ಸ್ಗೆ ಅಷ್ಟೇ ಅಲ್ಲ, ಬೈಯರ್ಸ್ಗೂ ಅಪ್ಲೈ ಆಗುತ್ತೆ. ತುಂಬಾ ಜನ ಸೆಲ್ಲರ್ಗಳು ಮಾತಾಡಿಕೊಂಡು ಸೇಲ್ ಮಾಡಿದಾಗೂ ಸಹ ಒಂದು ಪ್ರೈಸ್ ಲಿಮಿಟ್ ಸೆಟ್ ಆಗಿರುತ್ತೆ. ತುಂಬಾ ಬೈಯರ್ಗಳು ಬಂದು ಮ್ಯಾನ್ಯುಪುಲೇಟ್ ಮಾಡಿದಾಗ ಕೂಡ ಒಂದು ಪ್ರೈಸ್ ಲಿಮಿಟ್ ಸೆಟ್ ಆಗಿರುತ್ತೆ. ಸೊ ಇಲ್ಲಿ ನಾನು ಮೋಸ ಮಾಡ್ತೀನಿ, ಅವ್ರು ಮೋಸ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟೇ ಇಲ್ಲ, ಮ್ಯಾನ್ಯುಪುಲೇಷನ್ಗೆ ದಾರಿಯೇ ಇಲ್ಲ. ಇಟ್ ಹ್ಯಾಸ್ ಟು ಬಿ ಪ್ರೈಸ್ ಟೇಕಿಂಗ್. ಸೆಲ್ಲರ್ಗೂ ಇದು ಪ್ರೈಸ್ ಟೇಕಿಂಗ್ಗೆ, ಬೈಯರ್ಗೂ ಸಹ ಇದೇನಾಗುತ್ತೆ ಪ್ರೈಸ್ ಟೇಕಿಂಗ್ ಆಗುತ್ತೆ. ಸೊ ಪ್ರೈಸ್ ಟೇಕಿಂಗ್ ಇಸ್ ರೀಸನಬಲ್ ವೆನ್ ಮೆನಿ ಫರ್ಮ್ಸ್ ಎಕ್ಸಿಸ್ಟ್ ಅಂಡ್ ಬೈಯರ್ಸ್ ಹ್ಯಾವ್ ಪರ್ಫೆಕ್ಟ್ ಇನ್ಫಾರ್ಮೇಶನ್ ಅಬೌಟ್ ದ ಮಾರ್ಕೆಟ್ ಪ್ರೈಸಸ್. ಅದಕ್ಕೆ ನಾನು ನಿಮಗೆ ಮುಂಚೆ ಫೀಚರ್ಸ್ನಲ್ಲಿ ಕೂಡ ಹೇಳಿದ್ದು, ಪರ್ಫೆಕ್ಟ್ ಇನ್ಫಾರ್ಮೇಶನ್, ಎಲ್ಲರಿಗೂ ಎಲ್ಲವೂ ಗೊತ್ತಿರುತ್ತೆ, ಯಾರು ಮಾರ್ಕೆಟ್ ಅನ್ನ ಮ್ಯಾನ್ಯುಪುಲೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ರೆವೆನ್ಯೂ ಕಾನ್ಸೆಪ್ಟ್ಸ್ ಇನ್ ಪರ್ಫೆಕ್ಟ್ ಕಾಂಪಿಟೇಷನ್. ಏನು ರೆವೆನ್ಯೂ ಕಾನ್ಸೆಪ್ಟ್ಸ್ ಇನ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಂದ್ರೆ, ಯಾವುದೇ ಒಂದು ಪರ್ಫೆಕ್ಟ್ ಕಾಂಪಿಟೇಷನ್ ನಲ್ಲಿ 3 ಡಿಫರೆಂಟ್ ಟೈಪ್ಸ್ ಆಫ್ ರೆವೆನ್ಯೂ ಇರುತ್ತೆ. ಯಾವುದು ಆ 3 ಡಿಫರೆಂಟ್ ಟೈಪ್ಸ್ ಆಫ್ ರೆವೆನ್ಯೂ? ಟೋಟಲ್ ರೆವೆನ್ಯೂ, ಆವರೇಜ್ ರೆವೆನ್ಯೂ ಮತ್ತು ಮಾರ್ಜಿನಲ್ ರೆವೆನ್ಯೂ. ಏನು ಟೋಟಲ್ ರೆವೆನ್ಯೂ ಅಂದ್ರೆ ಪ್ರೈಸ್ ಇಂಟು ಕ್ವಾಂಟಿಟಿ ಏನಾಗುತ್ತೆ? ಟೋಟಲ್ ರೆವೆನ್ಯೂ ಆಗುತ್ತೆ. ಸೊ ದ ಓವರ್ ಆಲ್ ಸೆಲ್ಲಿಂಗಿನಿಂದ ನಾನೇನು ದುಡ್ಡನ್ನ ಗಳಿಸಿದ್ದೇನೆ ಅದಕ್ಕೆ ನಾವೇನಂತೀವಿ? ಟೋಟಲ್ ರೆವೆನ್ಯೂ ಅಂತ ಕರಿತೀವಿ. ಆವರೇಜ್ ರೆವೆನ್ಯೂ ಅಂದ್ರೆ ಏನರ್ಥ? ಟೋಟಲ್ ರೆವೆನ್ಯೂ ಡಿವೈಡೆಡ್ ಬೈ ದಿ ಔಟ್ಪುಟ್. ಸೊ ಪರ್ ಯೂನಿಟ್ಗೆ ನನ್ನ ರೆವೆನ್ಯೂ ಎಷ್ಟು?
ಪರ್ ಯೂನಿಟ್ಗೆ ನಾನು ಮಾಡ್ತಾ ಇರ್ತಕ್ಕಂತಹ ದುಡ್ಡೆಷ್ಟು, ಅದಕ್ಕೇನಂತ ಕರಿತೀವಿ? ಆವ್ರೇಜ್ ರೆವೆನ್ಯೂ ಅಂತ ಕರಿತೀವಿ. ನೆಕ್ಸ್ಟ್ ಮಾರ್ಜಿನಲ್ ರೆವೆನ್ಯೂ. ಏನು ಮಾರ್ಜಿನಲ್ ರೆವೆನ್ಯೂ ಅಂದ್ರೆ ವೆರಿ ಸಿಂಪಲ್, TRN ಮೈನಸ್ TRN ಮೈನಸ್ 1 ಅಂದರೆ ಪ್ರತಿ ಅಡಿಷನಲ್ ಯೂನಿಟ್ ಆಫ್ ಔಟ್ಪುಟ್ಟಿಗೆ ನಾನೆಷ್ಟು ಎಕ್ಸ್ಟ್ರಾ ದುಡ್ಡನ್ನ ಮಾಡ್ತಾ ಇದ್ದೇನೆ. ನಾನು ಯಾವಾಗಲೂ ಹೇಳೋ ಹಾಗೆ ಮಾರ್ಜಿನಲ್ ಅನ್ನೋ ಪದ ಉಪಯೋಗಿಸಿದ ತಕ್ಷಣ ಅದು ಯಾವಾಗಲೂ ಅಡಿಷನಲ್ ಆಗಿರಬೇಕು, ಅದು ಯಾವಾಗಲೂ ಎಕ್ಸ್ಟ್ರಾ ಆಗಿರಬೇಕು. ಸೊ ಟೋಟಲ್ ರೆವೆನ್ಯೂ ಎನ್ ಮೈನಸ್ ಟೋಟಲ್ ರೆವೆನ್ಯೂ ಎನ್ ಮೈನಸ್ 1 ಅಥವಾ ಡೆಲ್ಟಾ ಟೋಟಲ್ ರೆವೆನ್ಯೂ ಡಿವೈಡೆಡ್ ಬೈ ಡೆಲ್ಟಾ ಔಟ್ಪುಟ್ ಮಾಡಿದ್ರೆ ನಮಗೇನ್ ಸಿಗತ್ತೆ? ಮಾರ್ಜಿನಲ್ ರೆವೆನ್ಯೂ ಸಿಗತ್ತೆ. ಸೊ ಟೋಟಲ್ ರೆವೆನ್ಯೂ ಅಂದ್ರೆ ಏನರ್ಥ? ಪ್ರೈಸ್ ಇನ್ ಟು ದ ಕ್ವಾಂಟಿಟಿ. ಸೊ ಓವರ್ ಆಲ್ ನನ್ನ ರೆವೆನ್ಯೂ ಎಷ್ಟು? ಆವರೇಜ್ ರೆವೆನ್ಯೂ ಟೋಟಲ್ ರೆವೆನ್ಯೂ ಡಿವೈಡೆಡ್ ಬೈ ದಿ ಔಟ್ಪುಟ್ ಅಥವಾ ಕ್ವಾಂಟಿಟಿ. ಸೊ ಪರ್ ಯೂನಿಟ್ ನನಗೆ ಸಿಗ್ತಾ ಇರ್ತಕ್ಕಂಥದ್ದು ಎಷ್ಟು? ನೆಕ್ಸ್ಟ್ ಮಾರ್ಜಿನಲ್ ರೆವೆನ್ಯೂ ಅಡಿಷನಲ್ ರೆವೆನ್ಯೂ ಬಿಕಾಸ್ ಆಫ್ ಅಡಿಷನಲ್ ಔಟ್ಪುಟ್. ಇಲ್ಲಿ ಇನ್ನೊಂದು ಗಮನಾರ್ಹ ವಿಷಯ ಏನು ಅಂದ್ರೆ ನಮ್ಮ ಪ್ರೈಸ್ ಯಾವಾಗ್ಲೂ ಆವರೇಜ್ ರೆವೆನ್ಯೂಗೆ ಏನಾಗಿರ್ಬೇಕು? ಈಕ್ವಲ್ ಆಗಿರಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ರಿಮೆಂಬರ್. ನಮ್ಮ ಪ್ರೈಸ್, ಮಾರ್ಕೆಟ್ ಪ್ರೈಸ್ ಆವರೇಜ್ ರೆವೆನ್ಯೂಗೆ ಯಾವಾಗ್ಲೂ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಸೊ ನಾವೀಗ ಟೋಟಲ್ ರೆವೆನ್ಯೂ, ಆವರೇಜ್ ರೆವೆನ್ಯೂ, ಮಾರ್ಜಿನಲ್ ರೆವೆನ್ಯೂಗಳ ಕರ್ವ್ ಅನ್ನ ನೋಡೋದಾದ್ರೆ ಹೇಗೆ ಮಾಡೋದು? ಅದರ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಹೇಗೆ? ಒಂದು ರ್ಯಾಂಡಮ್ ನಂಬರ್ಗಳನ್ನ ತಗೊಂಡು ಅದನ್ನ ಪ್ರೂವ್ ಮಾಡೋಣ. ಮೊದಲಿಗೆ ನಾನು ಔಟ್ಪುಟ್ ತಗೊಳ್ತೇನೆ. ಟೋಟಲ್ ರೆವೆನ್ಯೂ, ಆವರೇಜ್ ರೆವೆನ್ಯೂ, ಮಾರ್ಜಿನಲ್ ರೆವೆನ್ಯೂ ತಗೊಳ್ತೇನೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಎಕನಾಮಿಕ್ಸ್. ಯಾರು ನಿಮಗೆ ಇದೇ ನಂಬರ್ ಅನ್ನ ತಗೊಂಡು ನೀನು ಗ್ರಾಫ್ ಪ್ರೂವ್ ಮಾಡು ಅಂತ ಹೇಳೋದಿಲ್ಲ. ಯಾರು ನಿಮಗೆ ಈ ನಂಬರ್ ಕೊಟ್ಟು ಇದರಲ್ಲೇ ನೀವು ಮಾಡಬೇಕು ಅಂತ ಕಂಡೀಷನ್ ಹಾಕೋದಿಲ್ಲ. ನೀವು ಯಾವ ನಂಬರ್ಗಳನ್ನ ತಗೊಂಡು ಮಾಡಿದ್ರೂ ಕೂಡ ನಮ್ಮ ಗ್ರಾಫ್ ಪ್ರೂವ್ ಆಗುತ್ತೆ. ಸೊ ನಾನು ಇಲ್ಲಿ 1 2 3 4 ತೆಗೆದುಕೊಳ್ತೀನಿ. ಟೋಟಲ್ ರೆವೆನ್ಯೂ ತಗೊಳ್ಳೋದಾದ್ರೆ ಮೊದಲಿಗೆ ಪ್ರೈಸ್ ಬೇಕಾಗುತ್ತೆ. ನಾನು ಪ್ರೈಸ್ ಅನ್ನ 20 ಇಟ್ಕೊಳ್ತೀನಿ. ಸೊ 21 22 23 ಮತ್ತು 24. ನೆಕ್ಸ್ಟ್ ಆವರೇಜ್ ರೆವೆನ್ಯೂ. ನಾನು ಯೋಚನೆಯೂ ಸಹ ಮಾಡೋದಿಲ್ಲ, ಎಲ್ಲ ಕಡೆ ಬ್ಲೈಂಡ್ ಆಗಿ 20 ಬರ್ಕೊಂಡು ಹೋಗ್ತೀನಿ. ಯಾಕೆಂದ್ರೆ ನಮ್ಮ ಪ್ರೈಸ್ ಇರ್ತಕ್ಕಂಥದ್ದು ಎಷ್ಟು? 20 ರೂಪೀಸ್. ಈಗ ನೋಡಿ, 20/1 20, 40/2 20, 60/3 20, 80/4 ಎಷ್ಟಾಯ್ತು? 20. ಅದಕ್ಕೆ ನಾನು ಹೇಳಿದ್ದು ಆವರೇಜ್ ರೆವೆನ್ಯೂ ಯಾವಾಗಲೂ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಪ್ರೈಸಿಗೆ ಈಕ್ವಲ್ ಆಗಿರುತ್ತೆ, ಮಾರ್ಕೆಟ್ ಪ್ರೈಸಿಗೆ ಈಕ್ವಲ್ ಆಗಿರುತ್ತೆ. ಹಾಗಾದ್ರೆ ಮಾರ್ಜಿನಲ್ ರೆವೆನ್ಯೂ ಹೇಗೆ ಕಂಡುಹಿಡಿಯೋದು? TRN ಮೈನಸ್ TRN minus 1. So TRN 20, 40 minus 20, 60 minus 40 20, 80 minus 60 20. ಸೊ ಈಗ ಇದನ್ನ ಒಂದು ಗ್ರಾಫಿಗೆ ನಾವು ಕನ್ವರ್ಟ್ ಮಾಡಿಕೊಳ್ಳೋದಾದ್ರೆ, as usual this will be our y axis, as usual this will be our x axis. ನಾನಿಲ್ಲಿ ಔಟ್ಪುಟ್ ಅನ್ನ ತೆಗೆದುಕೊಳ್ತೇನೆ. ಇಲ್ಲಿ ಟೋಟಲ್ ರೆವೆನ್ಯೂ, ಆವರೇಜ್ ರೆವೆನ್ಯೂ ಮತ್ತು ಮಾರ್ಜಿನಲ್ ರೆವೆನ್ಯೂ ಅನ್ನ ತೆಗೆದುಕೊಳ್ತೇನೆ. ಸೊ 1 2 3 4. ಇಲ್ಲಿ ಹೈಯೆಸ್ಟ್ ನಂಬರ್ ನೋಡೋದಾದ್ರೆ 80 ಸಿಗ್ತಾ ಇದೆ. ಸೊ 10 20 30 40 50 60 70 ಮತ್ತು 80. ಸೊ ನಮ್ಮ ಎಕ್ಸ್ ಆಕ್ಸಿಸ್ ನಲ್ಲಿ 1 ಸೆಂಟಿಮೀಟರ್ 1 ಯೂನಿಟ್ ಅನ್ನ ಕೊಡ್ತಾ ಇದೆ. ನಮ್ಮ ವೈ ಆಕ್ಸಿಸ್ ನಲ್ಲಿ 1 ಸೆಂಟಿಮೀಟರ್ 10 ಯೂನಿಟ್ ಅನ್ನ ಕೊಡ್ತಾ ಇದೆ. ಸೊ ಮೊದಲನೇ ಯೂನಿಟ್ಗೆ 20 ಇದೆ, ಎರಡನೇ ಯೂನಿಟ್ಗೆ 40 ಇದೆ, 3ಕ್ಕೆ 60 ಇದೆ, 4ಕ್ಕೆ 80 ಇದೆ. ಇದನ್ನ ನಾವೇನಂತ ಕರಿತೀವಿ? ಟೋಟಲ್ ರೆವೆನ್ಯೂ ಅಂತ ಕರಿತೀವಿ.
ಈಗ ನಾನು ಮಾರ್ಜಿನಲ್ ರೆವೆನ್ಯೂ ಅಥವಾ ಆವರೇಜ್ ರೆವೆನ್ಯೂ ಬಗ್ಗೆ ಯೋಚನೆ ಮಾಡೋಷ್ಟು ಇಲ್ಲ. ಎಲ್ಲವೂ ಏನಾಗಿದೆ, 20 ರೂಪೀಸ್ ಆಗಿದೆ. ಸೊ ಎಲ್ಲದಕ್ಕೂ ಎಷ್ಟು ಬರಬೇಕು, 20 ರೂಪೀಸ್ ಬರಬೇಕು. ಸೊ ಇದು ನಮ್ಮ average revenue, which is also equal to our marginal revenue. ಮತ್ತೊಂದು ನೋಟಬಲ್ ಪಾಯಿಂಟ್, ನಾನು ಹೇಳಿದ ಹಾಗೆ ನಮ್ಮ ಮಾರ್ಕೆಟ್ ಪ್ರೈಸಸ್ ಯಾವಾಗಲೂ ಏನಾಗಿರುತ್ತೆ, ಆವರೇಜ್ ರೆವೆನ್ಯೂಗೆ ಈಕ್ವಲ್ ಆಗಿರುತ್ತೆ. ಸೊ the total revenue curve illustrates the relationship between total revenue earned and the output level. ಇದನ್ನ ನಾನು ಹೇಳಲೇಬೇಕಾಗಿಲ್ಲ. ನಮ್ಮ ಔಟ್ಪುಟ್ ಜಾಸ್ತಿ ಆದಂತೆಲ್ಲ ನಮ್ಮ ಟೋಟಲ್ ರೆವೆನ್ಯೂ ಕೂಡ ಏನಾಗಿದೆ, ಜಾಸ್ತಿ ಆಗಿದೆ. ಸೊ ನಮ್ಮ ಔಟ್ಪುಟ್ ಜಾಸ್ತಿ ಆದಂತೆಲ್ಲ ಟೋಟಲ್ ರೆವೆನ್ಯೂ ಕೂಡ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. Next, when output is 0, total revenue is 0. Obviously, total revenue increases as the output increases. Total revenue curve is an upward rising straight line. The slope of the straight line equals to the market price. ಅದನ್ನ ನಾನು ಹೇಳಲೇಬೇಕಾಗಿಲ್ಲ, ಅದು ಕ್ಲಿಯರ್ ಕಟ್ ಆಗಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಪ್ರೈಸ್ ಲೈನ್ ಅಂಡ್ ಡಿಮಾಂಡ್ ಕರ್ವ್. ನಾನಿಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ, ಯಾವುದೇ ಆವರೇಜ್ ರೆವೆನ್ಯೂ ಯಾವಾಗಲೂ ಮಾರ್ಕೆಟ್ ಪ್ರೈಸ್ಗೆ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ಅದನ್ನೇ ನಾವು ಈ ಗ್ರಾಫಿನಲ್ಲಿ ಕೂಡ ಕಾಣ್ತಾ ಇರೋದು. ಸೊ ಇಲ್ಲಿ ನಾನು ಪ್ರೈಸ್ ಅನ್ನ ಕನ್ಸಿಡರ್ ಮಾಡೋದಾದ್ರೆ, ಇಲ್ಲಿ ನಾವು ನಮ್ಮ ಔಟ್ಪುಟ್ ಅನ್ನ ಕನ್ಸಿಡರ್ ಮಾಡೋದಾದ್ರೆ, ಪ್ರೈಸ್ ಯಾವಾಗಲೂ ಏನಾಗಿರಬೇಕು, ಒಂದು ಹಾರಿಜಾಂಟಲ್ ಲೈನ್ ಆಗಿರಬೇಕು. ಅದರ ಕಾರಣ ಏನು, ನಮ್ಮ ಮಾರ್ಕೆಟ್ ಪ್ರೈಸ್ ಯಾವಾಗಲೂ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ನಮ್ಮ ಆವರೇಜ್ ರೆವೆನ್ಯೂಗೆ ಈಕ್ವಲ್ ಆಗಿರುತ್ತೆ. ಅದನ್ನೇ ನಾವು ಈ ಗ್ರಾಫಿನಲ್ಲಿ ಕೂಡ ಕಾಣ್ತಾ ಇರ್ತಕ್ಕಂಥದ್ದು. ಸೊ ದ ಪ್ರೈಸ್ ಲೈನ್ ಶೋಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಮಾರ್ಕೆಟ್ ಪ್ರೈಸ್ ಅಂಡ್ ದ ಫರ್ಮ್ಸ್ ಔಟ್ಪುಟ್ ಲೆವೆಲ್. ಅದು ಕ್ವೈಟ್ ನ್ಯಾಚುರಲ್. ದ ವರ್ಟಿಕಲ್ ಹೈಟ್ ಆಫ್ ದ ಪ್ರೈಸ್ ಲೈನ್ is equal to the market price. ನಾನು ಇಲ್ಲಿ ಹಾಕಿರುವ ಲೈನು, the price line is a horizontal straight line. ಈ ಲೈನು, it represents the firm's average revenue. ಈಗ ತಾನೇ ನಾವು ಅದರ ಬಗ್ಗೆ ಮಾತಾಡಿದ್ವಿ. See how easy it is. It also depicts the demand curve facing the firm, and the demand curve ಯಾವಾಗಲೂ ಏನಾಗಿರಬೇಕು, ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಆಗಿರಬೇಕು. ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂದ್ರೆ ಡಿಮಾಂಡ್ ಏನಾಗಿರುತ್ತೆ, ಇಟ್ ಮೇ ರೀಚ್ ಅಪ್ ಟು ಇನ್ಫಿನಿಟಿ. ಸೊ ದ price line shows the relationship between market price and the firm's output level. The vertical height of the price line is equal to the market price P. This is the vertical line. ಇದು ಮಾರ್ಕೆಟ್ ಪ್ರೈಸ್ P ಗೆ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಎಷ್ಟು ಸುಲಭ ಇದೆ ಈ ಚಾಪ್ಟರು. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಏನು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂದ್ರೆ, ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರಾಫಿಟ್ ಹೇಗೆ ಸಿಗುತ್ತೆ. ಯಾವುದೇ ಒಂದು ಆರ್ಗನೈಸೇಷನ್ನಲ್ಲಿ ಟೋಟಲ್ ರೆವೆನ್ಯೂ ಇಂದ ಟೋಟಲ್ ಕಾಸ್ಟ್ ಅನ್ನ ಆಚೆ ತೆಗೆದ್ರೆ ನನಗೆ ಏನ್ ಸಿಗುತ್ತೆ, ಪ್ರಾಫಿಟ್ ಸಿಗುತ್ತೆ. ಸೊ ಯಾವುದೇ ಒಂದು ಆರ್ಗನೈಸೇಷನ್ನಲ್ಲಿ ಆ ಆರ್ಗನೈಸೇಷನ್ ಸಂಪಾದನೆ ಮಾಡಿರ್ತಕ್ಕಂತಹ ಟೋಟಲ್ ರೆವೆನ್ಯೂದಿಂದ ನಾವು ಆರ್ಗನೈಸೇಷನ್ ಅಲ್ಲಿ ಇನ್ಕರ್ ಆಗಿರ್ತಕ್ಕಂತಹ ಟೋಟಲ್ ಕಾಸ್ಟ್ ಅನ್ನ ಎಲಿಮಿನೇಟ್ ಮಾಡಿದ್ರೆ, ಡಿಡಕ್ಟ್ ಮಾಡಿದ್ರೆ, ಸಬ್ಟ್ರಾಕ್ಟ್ ಮಾಡಿದ್ರೆ, ಮೈನಸ್ ಮಾಡಿದ್ರೆ, ಆಗ ನಮಗೆ ಸಿಗ್ತಕ್ಕಂತಹ ರಿಸಲ್ಟೇ ಪ್ರಾಫಿಟ್. ಪ್ರಾಫಿಟ್ ಅನ್ನ ನಾನು ಹೇಗೆ ಡಿನೋಟ್ ಮಾಡ್ತೇನೆ, ಪೈ ಸಿಂಬಲಿನಿಂದ ಡಿನೋಟ್ ಮಾಡ್ತೀನಿ. ಸೊ a firm's profit is defined as the difference between total revenue and total cost of the production.
ಯಾವುದೇ ಒಂದು ಫರ್ಮಿಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ಸ್ ಸಿಗಬೇಕು ಅಂದ್ರೆ 3 ಇಂಪಾರ್ಟೆಂಟ್ ಕಂಡೀಷನ್ಗಳು ಔಟ್ಪುಟ್ ಲೆವೆಲ್ನಲ್ಲಿ ಸ್ಯಾಟಿಸ್ಫೈ ಆಗಬೇಕು. ಏನು ಆ 3 ಇಂಪಾರ್ಟೆಂಟ್ ಕಂಡೀಷನ್ಗಳು? ಮೊದಲನೆಯದು, ಪ್ರೈಸ್ ಮಸ್ಟ್ ಬಿ ಈಕ್ವಲ್ ಟು ದ ಮಾರ್ಜಿನಲ್ ಕಾಸ್ಟ್. ನಾವೇನು ಪ್ರೈಸಸ್ ಅನ್ನ ಚಾರ್ಜ್ ಮಾಡ್ತಾ ಇದ್ದೇವೆ ಅದು ನಮ್ಮ ಮಾರ್ಜಿನಲ್ ಕಾಸ್ಟ್. ಮಾರ್ಜಿನಲ್ ಕಾಸ್ಟ್ ಅಂದ್ರೆ ಏನರ್ಥ? ನಾನು ಎಕ್ಸ್ಟ್ರಾ ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡಿದಾಗ್ಲೆಲ್ಲ ನನ್ನ ಕಂಪನಿಯಲ್ಲಿ ಎಕ್ಸ್ಟ್ರಾ ಕಾಸ್ಟ್ ಇನ್ಕರ್ ಆಗ್ತಾ ಹೋಗುತ್ತೆ. ಆ ತರ ಎಕ್ಸ್ಟ್ರಾ ಕಾಸ್ಟ್ಗಳನ್ನ ಕವರ್ ಮಾಡ್ತಕ್ಕಂತಹ ರೇಂಜ್ ಅಲ್ಲಿ ನಮ್ಮ ಪ್ರೈಸ್ ಇರಬೇಕಾಗತ್ತೆ. ಸೊ ದ ಮಾರ್ಕೆಟ್ ಪ್ರೈಸ್ ಮಸ್ಟ್ ಬಿ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್. ನಾನು ಎಕ್ಸ್ಟ್ರಾ ಪ್ರೊಡಕ್ಷನ್ ಮಾಡಿದಂತೆಲ್ಲ ನನಗೇನು ಎಕ್ಸ್ಟ್ರಾ ಕಾಸ್ಟ್ ಇನ್ಕರ್ ಆಗ್ತಾ ಇದೆ ಆ ಕಾಸ್ಟ್ ಅನ್ನ ನನ್ನ ಪ್ರೈಸ್ ಕವರ್ ಮಾಡೋ ಹಾಗಿರಬೇಕು. ಇದು ಕಾಮನ್ ಸೆನ್ಸ್ ಕೂಡ. ನಾನೊಂದು ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ದೀನಿ ಅಂದ್ರೆ ಅದು ಹೇಗೆ ನಾನು ಲಾಸ್ ಮಾಡಿಕೊಂಡು ಬಿಸ್ನೆಸ್ ಅನ್ನ ನಡೆಸಲಿಕ್ಕೆ ಸಾಧ್ಯ? ಅದು ಹೇಗೆ ನಾನು ಬೆಲೆಗಳನ್ನ ಎರ್ರಾಬಿರಿ ಡಿಸೈಡ್ ಮಾಡಲಿಕ್ಕೆ ಸಾಧ್ಯ? ನಾನು ಹೆಚ್ಚೆಚ್ಚು ಪ್ರೊಡಕ್ಷನ್ ಮಾಡಿದಾಗ್ಲೆಲ್ಲ ಹೆಚ್ಚು ಲೇಬರ್ ಬೇಕಾಗ್ತಾರೆ, ಹೆಚ್ಚು ಮೆಷಿನರಿ ಬೇಕಾಗುತ್ತೆ, ಹೆಚ್ಚು ಕಾಸ್ಟ್ಗಳು ಬೇಕು, ಹೆಚ್ಚು ಇನ್ಪುಟ್ಗಳು ಬೇಕು, ಹೆಚ್ಚು ರಾ ಮೆಟೀರಿಯಲ್ಗಳು ಬೇಕು. ಇದರ ಕಾಸ್ಟ್ ಅನ್ನೆಲ್ಲ ಯಾರು ಕವರ್ ಮಾಡ್ತಾರೆ? ನಾನು ನನ್ನ ಕಸ್ಟಮರ್ ಹತ್ರನೇ ಚಾರ್ಜ್ ಮಾಡಬೇಕು. ನನ್ನ ಪ್ರೈಸಸ್ ಯಾವಾಗಲೂ ಏನಾಗಿರಬೇಕು? ಮಾರ್ಜಿನಲ್ ಕಾಸ್ಟ್ ಏನು ಎಕ್ಸ್ಟ್ರಾ ಆಗ್ತಾ ಇದೆ ಅದನ್ನ ಕವರ್ ಮಾಡೋ ರೀತಿಯಲ್ಲಿರಬೇಕು. ಎರಡನೆಯ ಕಂಡೀಷನ್, ನಾನ್ ಡಿಕ್ರೀಸಿಂಗ್ ಅಟ್ ಮಾರ್ಜಿನಲ್ ಕಾಸ್ಟ್. ಮಾರ್ಜಿನಲ್ ಕಾಸ್ಟ್ ಮಸ್ಟ್ ಬಿ ನಾನ್ ಡಿಕ್ರೀಸಿಂಗ್ ಅಟ್ QO. ಈ QO ವನ್ನ ನಾವು ಸಿಂಪಲ್ ಆಗಿ ಔಟ್ಪುಟ್ ಅಂತ ಅರ್ಥ ಮಾಡಿಕೊಳ್ಳೋಣ. ಸೊ ಮಾರ್ಜಿನಲ್ ಕಾಸ್ಟ್ ಮಸ್ಟ್ ಬಿ ನಾನ್ ಡಿಕ್ರೀಸಿಂಗ್ ಅಂದ್ರೆ ವೆರಿ ಸಿಂಪಲ್, ಅದೇನಾಗ್ತಾ ಇರಬೇಕು? ಇನ್ಕ್ರೀಸಿಂಗ್ ಆಗ್ತಾ ಇರಬೇಕು. ಸೊ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೊಂದು ರೀತಿಯ ಕನ್ಫ್ಯೂಷನ್ನೇ ಕೊಟ್ಬಿಟ್ಟಿದ್ದಾನೆ ಅಂತ ಹೇಳ್ಬೋದು. ನಾನ್ ಡಿಕ್ರೀಸಿಂಗ್ ಅಂದ್ರೆ ಏನರ್ಥ? ಸಿಂಪಲ್, ಇನ್ಕ್ರೀಸ್ ಆಗಬೇಕು ಅಂತ ಅರ್ಥ. ಸೊ ಯಾವುದೇ ಮಾರ್ಜಿನಲ್ ಕಾಸ್ಟ್ ಔಟ್ಪುಟ್ ಲೆವೆಲ್ ಅಲ್ಲಿ ಏನಾಗ್ತಾ ಇರಬೇಕು? ಜಾಸ್ತಿ ಆಗ್ತಾ ಇರಬೇಕು. ಅದಕ್ಕೆ ಇಟ್ ಇಸ್ ಅ ಸ್ಟೀಪ್ ಕರ್ವ್. ಅವು ಹೆಚ್ಚು ಹೆಚ್ಚು ಔಟ್ಪುಟ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ ನ್ಯಾಚುರಲಿ ಮಾರ್ಜಿನಲ್ ಕಾಸ್ಟ್ ಏನಾಗಬೇಕು? ಜಾಸ್ತಿ ಆಗಬೇಕು. ಹೆಚ್ಚು ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ ಹೆಚ್ಚು ಗೂಡ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ, ಹೆಚ್ಚು ಖರ್ಚಾಗ್ತಾ ಇದೆ. ಆ ಖರ್ಚುಗಳು ನ್ಯಾಚುರಲಿ ಏನಾಗತ್ವೆ? ಇನ್ಕ್ರೀಸ್ ಆಗತ್ವೆ. ಇನ್ನೊಂದು ಪದದಲ್ಲಿ ಅದನ್ನ ನಾನು ಏನಂತ ಕರಿತೀನಿ? ನಾನ್ ಡಿಕ್ರೀಸಿಂಗ್ ಅಂತ ಕರಿತೀನಿ. ಮೂರನೆಯ ಕಂಡೀಷನ್ ಯಾವುದು? ಪ್ರೈಸ್ ಎಕ್ಸೀಡ್ಸ್ ಆವರೇಜ್ ಕಾಸ್ಟ್. ಇದು ಕೂಡ ಕಾಮನ್ ಸೆನ್ಸ್. ನಾನು ಏನು ಪ್ರೊಡಕ್ಷನ್ ಅನ್ನ ಮಾಡ್ತಾ ಇದ್ದೀನಿ, ನಾನು ಏನು ಪ್ರೈಸ್ ಚಾರ್ಜ್ ಮಾಡ್ತಾ ಇದ್ದೀನಿ, ನನ್ನ ಕಾಸ್ಟ್ ಅನ್ನ ಆ ಪ್ರೈಸ್ ಕವರ್ ಮಾಡಬೇಕಾಗತ್ತೆ. ಅದಕ್ಕೂ ಮೀರಿ ನಾನು ಜಾಸ್ತಿ ಚಾರ್ಜ್ ಮಾಡಿದಾಗ ಮಾತ್ರನೇ ನನಗೆ ಪ್ರಾಫಿಟ್ ಸಿಗ್ಲಿಕ್ಕೆ ಸಾಧ್ಯ. ನಾನು ಆವ್ರೇಜ್ ಕಾಸ್ಟನ್ನೇ ನಾನು ಕವರ್ ಮಾಡೋಕ್ಕಾಗ್ತಾ ಇಲ್ಲ, ರಿಕವರಿ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ಪ್ರಾಫಿಟ್ ಸಿಗ್ಲಿಕ್ಕೆ ಹೇಗೆ ಸಾಧ್ಯ? ನಾವಿಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದೇ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನಿನ ಬಗ್ಗೆ. ಹೇಗೆ ಪ್ರಾಫಿಟ್ಗಳನ್ನು ಮ್ಯಾಕ್ಸಿಮೈಸ್ ಮಾಡೋದು, ಹೇಗೆ ಪ್ರಾಫಿಟ್ಗಳನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದು. ಇಟ್ ಈಸ್ ಕ್ವೈಟ್ ನ್ಯಾಚುರಲ್. ನಾನು ಪ್ರೈಸ್ಗಳನ್ನು ಆವ್ರೇಜ್ ಕಾಸ್ಟ್ಗಿಂತ ಜಾಸ್ತಿ ಇಡಬೇಕಾಗತ್ತೆ. ಇದರಲ್ಲೂ ಕೂಡ ಎರಡು ಕಂಡೀಷನ್ ಇದೆ, ಒಂದು ಶಾರ್ಟ್ ರನ್ನು, ಇನ್ನೊಂದು ಲಾಂಗ್ ರನ್ನು. ಶಾರ್ಟ್ ರನ್ನಲ್ಲಿ ನಮ್ಮ ಪ್ರೈಸ್ಗಳು ವೇರಿಯಬಲ್ ಕಾಸ್ಟ್ಗಿಂತ ಜಾಸ್ತಿ ಇರಬೇಕಾಗತ್ತೆ. ಅದೇ ಲಾಂಗ್ ರನ್ನಲ್ಲಿ ನಮ್ಮ ಪ್ರೈಸ್ಗಳು ಆವ್ರೇಜ್ ಕಾಸ್ಟ್ಗಿಂತ ಏನಾಗಿರಬೇಕಾಗತ್ತೆ? ಜಾಸ್ತಿ ಇರಬೇಕಾಗತ್ತೆ. ಆಗಲಷ್ಟೇ ನನಗೆ ಪ್ರಾಫಿಟ್ ಸಿಗಲಿಕ್ಕೆ ಸಾಧ್ಯ, ಲಾಭ ಸಿಗಲಿಕ್ಕೆ ಸಾಧ್ಯ. ಯಾಕೆ ಶಾರ್ಟ್ ರನ್ನಲ್ಲಿ ಸರ್ ನೀವು ಬರೀ ವೇರಿಯಬಲ್ ಕಾಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನೀವು ಕೇಳಬಹುದು. ಶಾರ್ಟ್ ರನ್ನಲ್ಲಿ ನಮಗೆ ಹಲವಾರು ಕಾಸ್ಟ್ಗಳು ಸಿಗುತ್ತೆ. ಅದರಲ್ಲಿ ಪ್ರಮುಖವಾದಂಥದ್ದು ಯಾವುದು? ವೇರಿಯಬಲ್ ಕಾಸ್ಟ್. ಲಾಂಗ್ ರನ್ನಲ್ಲಿ ನಮಗೆ ಸಿಗ್ತಕ್ಕಂಥದ್ದೇ ಎರಡು ಕಾಸ್ಟ್. ಇದನ್ನ ನಾನು ಪ್ರೊಡಕ್ಷನ್ ಅಂಡ್ ಕಾಸ್ಟ್ ಚಾಪ್ಟರ್
ಚಾಪ್ಟರ್ ಅಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೀನಿ. LRAC ಮತ್ತು LRMC ಅಂದ್ರೆ ಲಾಂಗ್ ರನ್ ಆವರೇಜ್ ಕಾಸ್ಟ್ ಮತ್ತು ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್. ಹಾಗಾದ್ರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಗೆ ಇರ್ತಕ್ಕಂತಹ 3 ಕಂಡೀಷನ್ ಯಾವುದು? ಕಂಡೀಷನ್ ನಂಬರ್ 1, ನಮ್ಮ ಬೆಲೆ ಮಾರ್ಜಿನಲ್ ಕಾಸ್ಟ್ಗೆ ಈಕ್ವಲ್ ಆಗಿರಬೇಕು. ಕಂಡೀಷನ್ ನಂಬರ್ 2, ಮಾರ್ಜಿನಲ್ ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಇರಬೇಕು, ನಾನ್ ಡಿಕ್ರೀಸಿಂಗ್ ಆಗಿರಬೇಕು. ಮೂರನೆಯ ಕಂಡೀಷನ್, ಶಾರ್ಟ್ ರನ್ನಿನಲ್ಲಿ ಆವರೇಜ್ ವೇರಿಯಬಲ್ ಕಾಸ್ಟ್ ಗಿಂತ ನಮ್ಮ ಪ್ರೈಸಸ್ ಜಾಸ್ತಿ ಇರಬೇಕು, ಲಾಂಗ್ ರನ್ನಿನಲ್ಲಿ ಆವರೇಜ್ ಕಾಸ್ಟ್ ಗಿಂತ ನಮ್ಮ ಪ್ರೈಸಸ್ ಏನಾಗಿರಬೇಕು? ಜಾಸ್ತಿ ಇರಬೇಕಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಆ ಕಂಡೀಷನ್ಗಳನ್ನ ಮತ್ತಷ್ಟು ಎಲಾಬರೇಟ್ ಮಾಡಿ ಕಲಿಯೋದಾದ್ರೆ, ಮೊದಲನೆಯ ಕಂಡೀಷನ್, ಪ್ರೈಸ್ ಮಸ್ಟ್ ಬಿ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್. ಯಾವ ಕಾರಣಕ್ಕೋಸ್ಕರ? ಫಾರ್ ಪ್ರಾಫಿಟ್ಸ್ ಟು ಬಿ ಮ್ಯಾಕ್ಸಿಮಮ್, ಮಾರ್ಜಿನಲ್ ರೆವೆನ್ಯೂ ಮಸ್ಟ್ ಬಿ ಈಕ್ವಲ್ ಟು ಮಾರ್ಜಿನಲ್ ಕಾಸ್ಟ್. ನಾನು ಹೇಳಿದ ಹಾಗೆ ಹೆಚ್ಚೆಚ್ಚು ಔಟ್ಪುಟ್ಗಳನ್ನ ಪ್ರೊಡ್ಯೂಸ್ ಮಾಡಿದಂತೆಲ್ಲ ಹೆಚ್ಚೆಚ್ಚು ಕಾಸ್ಟ್ ಇನ್ಕರ್ ಆಗುತ್ತೆ. ಅದಕ್ಕೆ ನಾನು ನಿಮಗೆ ಎಲ್ಲ ಚಾಪ್ಟರ್ ಅಲ್ಲೂ ಹೇಳೋದು, ಮಾರ್ಜಿನಲ್ ಅಂದಿ ತಕ್ಷಣ ಅದು ನಮ್ಮ ಎಕನಾಮಿಕ್ಸ್ ಅಲ್ಲಿ ಏನಾಗಿರಬೇಕು? ಒಂದ ಎಕ್ಸ್ಟ್ರಾ ಅನ್ನಿಸ್ಕೊಳ್ಬೇಕು, ಇಲ್ಲ ಅದನ್ನ ಅಡಿಷನಲ್ ಅಂತ ಕರೀಬೇಕು. ಸೊ ಯಾವುದೇ ಪ್ರಾಫಿಟ್ ಮ್ಯಾಕ್ಸಿಮಮ್ ಆಗ್ಲಿಕ್ಕೆ ಎಕ್ಸ್ಟ್ರಾ ರೆವೆನ್ಯೂ ಮತ್ತು ಎಕ್ಸ್ಟ್ರಾ ಕಾಸ್ಟ್ ಯಾವಾಗ್ಲೂ ಏನಾಗಿರಬೇಕು? ಈಕ್ವಲ್ ಆಗಿರಬೇಕು. ಅದು ಈಕ್ವಲ್ ಮಾಡಲಿಕ್ಕೆ ಯಾರಿಂದ ಸಾಧ್ಯ? ಪ್ರೈಸ್ ಇಂದ ಮಾತ್ರ ಸಾಧ್ಯ. ಫಾರ್ ಎಕ್ಸಾಂಪಲ್, ಇಷ್ಟು ದಿನ ನಾನು ಬರೀ 2 ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೆ. ಈಗ 3 ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. 3ನೇ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡಕ್ಕೆ ಆದಂತ ಎಕ್ಸ್ಟ್ರಾ ಲೇಬರು, ಎಕ್ಸ್ಟ್ರಾ ಬಂಡವಾಳ, ಎಕ್ಸ್ಟ್ರಾ ಇನ್ಪುಟ್ ಅಂದ್ರೆ ರಾ ಮೆಟೀರಿಯಲ್ಲು, ಎಕ್ಸ್ಟ್ರಾ ಲೇಬರ್ ಟೈಮು, ಎಕ್ಸ್ಟ್ರಾ ಫ್ಯಾಕ್ಟ್ರಿ ಟೈಮು, ಇವೆಲ್ಲ ಏನು? ಮಾರ್ಜಿನಲ್ ಕಾಸ್ಟ್. ಈ ಕಾಸ್ಟ್ಗಳನ್ನೆಲ್ಲ ಕವರ್ ಮಾಡಲಿಕ್ಕೆ ನಾನೊಂದು ಪ್ರೈಸ್ ಅನ್ನ ಡಿಸೈಡ್ ಮಾಡ್ತೀನಿ. ಆ ಎಕ್ಸ್ಟ್ರಾ ಪ್ರೈಸ್ ಏನು ಡಿಸೈಡ್ ಮಾಡ್ತಾ ಇದ್ದೀನಿ? ದಟ್ ಈಸ್ ನಥಿಂಗ್ ಬಟ್ ವಾಟ್? ಮಾರ್ಜಿನಲ್ ರೆವೆನ್ಯೂ. ಸೊ ಇದರಲ್ಲಿ ಆಸ್ ಲಾಂಗ್ ಆಸ್, ಮೊದಲನೆಯದು, marginal revenue is greater than marginal cost, profits are increasing. ಲಾಭ ಖರ್ಚುಗಳಿಗಿಂತ ಜಾಸ್ತಿ ಇದ್ರೆ ಕಾಮನ್ ಸೆನ್ಸ್ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಎರಡನೆಯದು, ಮಾರ್ಜಿನಲ್ ರೆವೆನ್ಯೂ ಲೆಸ್ ದ್ಯಾನ್ ಮಾರ್ಜಿನಲ್ ಕಾಸ್ಟ್. ಲಾಭ ಖರ್ಚುಗಳಿಗಿಂತ ಕಡಿಮೆ ಇದ್ರೆ profits are decreasing. ಇದು ಕಾಮನ್ ಸೆನ್ಸ್. Therefore, profits are maximum when MR is equal to MC. ಎಲ್ಲಿ ನಾನು ಮ್ಯಾಕ್ಸಿಮಮ್ ರೇಂಜ್ ಅನ್ನ ಹೊಡಿಬಹುದು, ಮ್ಯಾಕ್ಸಿಮಮ್ ರೇಂಜ್ ಆಫ್ ಪ್ರಾಫಿಟ್ಸ್ ಅನ್ನ ಹಿಟ್ ಮಾಡಬಹುದು, ನಮ್ಮ ಮಾರ್ಜಿನಲ್ ರೆವೆನ್ಯೂ ಮಾರ್ಜಿನಲ್ ಕಾಸ್ಟ್ಗೆ ಏನಾಗಿರಬೇಕು? ಈಕ್ವಲ್ ಆಗಿರಬೇಕು. ಸಿನ್ಸ್ ಫಾರ್ ಅ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಫರ್ಮ್, ಮಾರ್ಜಿನಲ್ ರೆವೆನ್ಯೂ ಯಾವಾಗ್ಲೂ ಏನಾಗಿರುತ್ತೆ? ಪ್ರೈಸ್ ಆಗಿರುತ್ತೆ. ಅದಕ್ಕೆ ಒಂದು ಉದಾಹರಣೆಯನ್ನ ನೋಡೋದಾದ್ರೆ ವೆರಿ ಕ್ಲಿಯರ್ ನೋಡಿ. ಇಲ್ಲಿ ನಮ್ಮ ಮಾರ್ಜಿನಲ್ ರೆವೆನ್ಯೂ ಕೂಡ ಪ್ರೈಸ್ಗೆ ಏನಾಗಿತ್ತು? ಈಕ್ವಲ್ ಆಗಿತ್ತು. ಎಕನಾಮಿಕ್ಸ್ ನಲ್ಲಿ ಪ್ರತಿಯೊಂದು ಡೆಫಿನಿಷನ್ಗೂ ಒಂದು ಅರ್ಥ ಇದೆ, ಪ್ರತಿಯೊಂದು ಡೆಫಿನಿಷನ್ಗೂ ಒಂದು ಮೀನಿಂಗ್ ಇದೆ ಮಕ್ಕಳೇ. Therefore, the profit maximizing output is where price is equal to marginal cost. So at the profit maximizing output level, the market price equals the marginal cost of production. ಹಾಗಾದ್ರೆ ಕಂಡೀಷನ್ 2, ನಾನ್ ಡಿಕ್ರೀಸಿಂಗ್ ಮಾರ್ಜಿನಲ್ ಕಾಸ್ಟ್ ಅಥವಾ ಮಾರ್ಜಿನಲ್ ಕಾಸ್ಟ್ ಇನ್ಕ್ರೀಸಿಂಗ್ ಆಗ್ತಾ ಇರಬೇಕು. ಅದರ ಬಗ್ಗೆ ನಾವು ಏನು ಹೆಚ್ಚಾಗಿ ಕಲಿಬಹುದು ನೋಡೋಣ ಬನ್ನಿ. ಸೊ ಎರಡನೆಯ ಕಂಡೀಷನ್ ಹೇಳುತ್ತೆ, ದ ಮಾರ್ಜಿನಲ್ ಕಾಸ್ಟ್ ಕರ್ವ್ cannot slope downwards at profit maximizing output level. If marginal cost is downward sloping at an output, price is equal to MC. ಇದು ಹೇಗೆ ಇದೆಲ್ಲ ಪ್ರೂವ್ ಮಾಡೋದು? ಒಂದು ಸಣ್ಣ ಗ್ರಾಫ್ ಅನ್ನ ತಗೊಳ್ಳೋಣ. ಸೊ ಆಸ್ ಯೂಶುವಲ್, ದಿಸ್ ಇಸ್ ಅವರ್ ವೈ ಆಕ್ಸಿಸ್, ದಿಸ್ ಇಸ್ ಅವರ್ ಎಕ್ಸ್ ಆಕ್ಸಿಸ್. ನಾನೇನ್ ಮಾಡ್ತೀನಿ?
ನಾನಿಲ್ಲಿ ನನ್ನ ಔಟ್ಪುಟ್ಗಳನ್ನ ತಗೊಳ್ತೇನೆ. ಅದು ಯಾವುದಾದ್ರೂ ಔಟ್ಪುಟ್ ಆಗಿರ್ಬೋದು. ನೀವು ಅದಕ್ಕೆ ಯಾವ ಹೆಸರನ್ನಾದ್ರೂ ಕೊಡಿ. ನಾನಿಲ್ಲಿ Q1, Q2, Q3, Q4, Q5 ಅಂತಕ್ಕಂತಹ ಹೆಸರುಗಳನ್ನ ಕೊಡ್ತೀನಿ. ಕ್ಲಿಯರಾ? ಸೊ ಈಗ ನಮ್ಮ ಮಾರ್ಜಿನಲ್ ಕಾಸ್ಟ್ ಅನ್ನ ತೆಗೆದುಕೊಂಡಿದ್ದೀವಿ. ಮಾರ್ಜಿನಲ್ ಕಾಸ್ಟ್ ಯಾವಾಗ್ಲೂ ಏನಾಗಿರುತ್ತೆ? ಸ್ಟೀಪ್ ಕರ್ವ್ ಆಗಿರುತ್ತೆ. ಕರೆಕ್ಟಾ? ಸೊ ಈಗ ನಾವು ಇಲ್ಲಿ ನಮ್ಮ ಪ್ರೈಸ್ ಅನ್ನ ತೆಗೆದುಕೊಳ್ಳೋಣ. ಮಾರ್ಕೆಟ್ ಪ್ರೈಸ್. ಸೊ ಮೊದಲಿಗೆ ಒಂದು ಲೈನ್ ಇಲ್ಲಿ ಬರ್ತಾ ಇದೆ, ಒಂದು ಲೈನ್ ಇಲ್ಲಿ ಬರ್ತಾ ಇದೆ, ಮತ್ತೊಂದು ಲೈನ್ ಇಲ್ಲಿ ಬರ್ತಾ ಇದೆ, ಮಗದೊಂದು ಲೈನ್ ಇಲ್ಲಿ ಬರ್ತಾ ಇದೆ, ಮತ್ತೊಂದು ಲೈನ್ ಇಲ್ಲಿ ಬರ್ತಾ ಇದೆ. ಸೊ ಈ ಇಷ್ಟು ಔಟ್ಪುಟ್ಗಳು ನಮ್ಮ ಆಪ್ಷನ್ಗಳು. ನಾನು 5 ಔಟ್ಪುಟ್ ಲೆವೆಲ್ ಅಲ್ಲಿ ಪ್ರೊಡ್ಯೂಸ್ ಮಾಡಬಹುದು. ಆದ್ರೆ ನನಗೆ ಕಂಡೀಷನ್ ಏನು? ನಾನ್ ಡಿಕ್ರೀಸಿಂಗ್ ಮಾರ್ಜಿನಲ್ ಕಾಸ್ಟ್. ಅಂದ್ರೆ ಮಾರ್ಜಿನಲ್ ಕಾಸ್ಟ್ ನಮ್ಮ ಪ್ರೈಸ್ಗಿಂತ ಯಾವಾಗ್ಲೂ ಏನಾಗ್ತಾ ಇರಬೇಕು? ಜಾಸ್ತಿ ಆಗ್ತಾ ಇರಬೇಕು. ಸೊ ಪ್ರೈಸ್ಗಿಂತ ಜಾಸ್ತಿ ಆಗ್ತಾ ಇದ್ದಂತಹ ಜಾಗದಲ್ಲಿ ನಾನು ಪ್ರೊಡಕ್ಷನ್ ಅನ್ನ ಮಾಡಿದ್ರೆ ಅದು ಬೆಸ್ಟ್ ಔಟ್ಪುಟ್ ಲೆವೆಲ್ ಅಂತ ಅರ್ಥ. ಇಲ್ಲಿ ಇದು ಬೆಸ್ಟ್ ಔಟ್ಪುಟ್ ಲೆವೆಲ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಮಾರ್ಜಿನಲ್ ಕಾಸ್ಟ್ ಏನಾಗ್ತಾ ಇದೆ? ಕೆಳಗೆ ಇಳಿತಾ ಇದೆ. ನೆಕ್ಸ್ಟ್ Q2 ನೋಡೋದಾದ್ರೆ ಪ್ರೈಸ್ ಇದೆ, ಮಾರ್ಜಿನಲ್ ಕಾಸ್ಟ್ ಮತ್ತೊಮ್ಮೆ ಏನಾಗ್ತಾ ಇದೆ? ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. Q3ಗೆ ಕೂಡ ಅದೇ ಪ್ರಾಬ್ಲಮ್ಮು. ಆದ್ರೆ Q4ಗೆ ನೋಡಿ, ಪ್ರೈಸ್ ಮತ್ತು ಮಾರ್ಜಿನಲ್ ಕಾಸ್ಟ್ ಪರ್ಫೆಕ್ಟ್ ಆಗಿ ಕಂಡೀಷನ್ ಅನ್ನ ಮೀಟ್ ಮಾಡ್ತಾ ಇದೆ. ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಅವರ್ ಪ್ರೊಡಕ್ಷನ್. ಯಾಕೆ ಅಂದ್ರೆ ಅದು ನಮ್ಮ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಫಾರ್ ಔಟ್ಪುಟ್ ಲೆವೆಲ್ ಸ್ಲೈಟ್ಲಿ ಲೆವೆಲ್ಸ್, that is price less than marginal cost. ಸಾಧ್ಯವಿಲ್ಲ. This implies that profit at slightly smaller output exceeds the profit of this output level. Therefore this cannot be maximized output level. ಅದು that is nothing but ಇದು Q1 ಅಥವಾ ಬೇರೆ ಯಾವುದೇ ಆಗಿರ್ಬೋದು, Q3, Q4, Q5. ಸೊ ನಾವಿಲ್ಲಿ ಬೆಸ್ಟ್ ಔಟ್ಪುಟ್ ಲೆವೆಲ್ ಅಂತ ಯಾವುದನ್ನ ಕನ್ಸಿಡರ್ ಮಾಡ್ತೇವೆ? Q4 ಅನ್ನ ಕನ್ಸಿಡರ್ ಮಾಡ್ತೇವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮೂರನೇ ಕಂಡೀಷನ್ನು, ಪ್ರೈಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆವರೇಜ್ ಕಾಸ್ಟ್. ನಾವು ಆಬ್ವಿಯಸ್, ನಾನು ಯಾವುದೇ ಒಂದು ಬಿಸ್ನೆಸ್ಸಿನಲ್ಲಿ ದುಡ್ಡು ಮಾಡಬೇಕು, ಪ್ರಾಫಿಟ್ ಮಾಡಬೇಕು ಅಂದ್ರೆ ನನಗೆ ಏನು ಆವರೇಜ್ ಆಗಿ ಒಂದು ಖರ್ಚಾಗ್ತಾ ಇದೆ ಅದಕ್ಕಿಂತ ಜಾಸ್ತಿ ಬೆಲೆಯಲ್ಲಿ ಜನಕ್ಕೆ ಮಾರಿ ಅದರಿಂದ ನಾನು ದುಡ್ಡು ಮಾಡ್ಕೊಳ್ಬೇಕು. ಶಾರ್ಟ್ ರನ್ ಅಂದ್ರೆ ವೇರಿಯಬಲ್ ಕಾಸ್ಟ್ಗಿಂತ, ಅಂದ್ರೆ ಆವರೇಜ್ ವೇರಿಯಬಲ್ ಕಾಸ್ಟ್ಗಿಂತ ನಮ್ಮ ಪ್ರೈಸಸ್ ಜಾಸ್ತಿ ಇರಬೇಕಾಗತ್ತೆ. ಲಾಂಗ್ ರನ್ ಅಂದ್ರೆ ಆವರೇಜ್ ಕಾಸ್ಟ್ಗಿಂತ ನಮ್ಮ ಪ್ರೈಸಸ್ ಏನಾಗಿರ್ಬೇಕಾಗತ್ತೆ? ಜಾಸ್ತಿ ಇರಬೇಕಾಗತ್ತೆ. ಶಾರ್ಟ್ ರನ್ ಅಂದ್ರೆ ಆವರೇಜ್ ವೇರಿಯಬಲ್ ಕಾಸ್ಟ್ಗಿಂತ ನಮ್ಮ ಪ್ರೈಸಸ್ ಏನಾಗಿರಬೇಕು? ಜಾಸ್ತಿ ಇರಬೇಕು. ಲಾಂಗ್ ರನ್ ಅಂದ್ರೆ ಆವರೇಜ್ ಕಾಸ್ಟ್ಗಿಂತ ನಮ್ಮ ಪ್ರೈಸಸ್ ಏನಾಗಿರಬೇಕು? ಜಾಸ್ತಿ ಇರಬೇಕು. ಸೊ ಇಫ್ ದ ಮಾರ್ಕೆಟ್ ಪ್ರೈಸ್ is less than variable cost, so variable ಕಾಸ್ಟ್ಗಿಂತ ಬೆಲೆ ಕಡಿಮೆಯಾಗಿ ಹೋದ್ರೆ ಆಗ ಟೋಟಲ್ ರೆವೆನ್ಯೂ ವಿಲ್ ಬಿ ಲೆಸ್ than ಟೋಟಲ್ ವೇರಿಯಬಲ್ ಕಾಸ್ಟ್. firm's loss will be greater than fixed cost. ನಾವೇನು ಫಿಕ್ಸೆಡ್ ಕಾಸ್ಟ್ ಬಂಡವಾಳ ಹಾಕಿದೀವಿ, ಬಿಲ್ಡಿಂಗ್ಗಳಿಗಾಗಿರ್ಬೋದು, ಮೆಷಿನರಿಗಳಿಗಾಗಿರ್ಬೋದು, ಆ ಹಾಕಿದಂತ ಬಂಡವಾಳಕ್ಕಿಂತ ನಮ್ಮ ಲಾಸ್ ಏನಾಗೋಗುತ್ತೆ? ಜಾಸ್ತಿ ಆಗೋಗುತ್ತೆ. ಇಟ್ ಈಸ್ ಬೆಟರ್ ಟು ಶಟ್ ಡೌನ್ ಅಂಡ್ ಸೆಲ್ ಆರ್ ಇನ್ಕರ್ ಓನ್ಲಿ ದ ಫಿಕ್ಸೆಡ್ ಕಾಸ್ಟ್. ನೆಕ್ಸ್ಟ್, ಲಾಂಗ್ ರನ್ನಿನಲ್ಲಿ ಇಫ್ ಟೋಟಲ್ ರೆವೆನ್ಯೂ ಇಸ್ ಲೆಸ್ ದ್ಯಾನ್ ದ ಟೋಟಲ್ ಕಾಸ್ಟ್, firm will incur the losses, better to exit the market. ಅಂತಹ ಸಮಯದಲ್ಲಿ ನಾವು ಪ್ರೊಡಕ್ಷನ್ ಮಾಡಿ ಯಾವುದೇ ಲಾಭವಿಲ್ಲ, ಇಟ್ ಇಸ್ ಬೆಟರ್ ಟು ಎಕ್ಸಿಟ್ ದ ಮಾರ್ಕೆಟ್. ಅದನ್ನೇ ನಾವು ಇಲ್ಲಿ ಒಂದು ಗ್ರಾಫಿನ ಮುಖಾಂತರ ನೋಡ್ತಾ ಇರ್ತಕ್ಕಂಥದ್ದು. ಏನು? ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಪ್ರೈಸಸ್ ಅನ್ನ ತೆಗೆದುಕೊಳ್ತೇನೆ, ಕಾಸ್ಟ್ಗಳನ್ನ ತೆಗೆದುಕೊಳ್ತೇನೆ. ಇಲ್ಲಿ ನಾನು
ಔಟ್ಪುಟ್ ಅನ್ನ ತೆಗೆದುಕೊಳ್ತೇನೆ. ನಾವು ಶಾರ್ಟ್ ರನ್ ಅನ್ನ ಕನ್ಸಿಡರ್ ಮಾಡೋದಾದ್ರೆ ಶಾರ್ಟ್ ರನ್ನಿನಲ್ಲಿ ನಾವು ಮಾರ್ಜಿನಲ್ ಕಾಸ್ಟ್ ಅನ್ನ ತೆಗೆದುಕೊಳ್ಳೋಣ. ಸೊ ದಿಸ್ ಇಸ್ ದ ಮಾರ್ಜಿನಲ್ ಕಾಸ್ಟ್ ಮತ್ತು ಆವರೇಜ್ ವೇರಿಯಬಲ್ ಕಾಸ್ಟ್ ಅನ್ನ ತೆಗೆದುಕೊಳ್ಳೋಣ. ಸೊ ಎರಡು ಕಾಸ್ಟ್ ತಗೊಳ್ತಾ ಇದ್ದೀವಿ, ಯಾವುದದು ವೇರಿಯಬಲ್ ಕಾಸ್ಟ್ ಮತ್ತು ಮಾರ್ಜಿನಲ್ ಕಾಸ್ಟ್. ಈಗ ನಮ್ಮ ವೇರಿಯಬಲ್ ಕಾಸ್ಟ್ಗೆ ಈಕ್ವಲ್ ಆಗಿ ನಾವು ಪ್ರೈಸಸ್ ಅನ್ನ ಸೆಟ್ ಮಾಡಿದ್ರೆ ದಟ್ ಇಸ್ ಗುಡ್, ಅಥವಾ ವೇರಿಯಬಲ್ ಕಾಸ್ಟ್ಗಿಂತ ಜಾಸ್ತಿ ಪ್ರೈಸಸ್ ಅನ್ನ ಸೆಟ್ ಮಾಡಿದ್ರೆ ದಟ್ ಇಸ್ ಗುಡ್, ಲಾಭದಾಯಕ. ಅದೇ ನಾನು ವೇರಿಯಬಲ್ ಕಾಸ್ಟ್ಗಿಂತ ಕೆಳಗೆ ಪ್ರೈಸ್ ಅನ್ನ ಸೆಟ್ ಮಾಡಿದ್ರೆ ದಿಸ್ ಈಸ್ ದ ರೇಂಜ್ ಆಫ್ ಲಾಸ್, ಶಟ್ ಡೌನ್ ಪಾಯಿಂಟ್. ಸಾಕು, ಇಲ್ಲಿಂದ ಲಾಭ ಗಳಿಸುವಂತ ಯಾವುದೇ ಚಾನ್ಸಸ್ ಇಲ್ಲ. ಕಂಪನಿ ಏನ್ ಮಾಡಬೇಕಾಗತ್ತೆ? ಕ್ಲೋಸ್ ಮಾಡಬೇಕಾಗತ್ತೆ. ಅದೇ ಲಾಂಗ್ ರನ್ನಿನಲ್ಲಿ ನಮ್ಮ ವೇರಿಯಬಲ್ ಕಾಸ್ಟ್ ಏನಾಗುತ್ತೆ? ಆವರೇಜ್ ಕಾಸ್ಟ್ ಆಗುತ್ತೆ. ಮತ್ತೊಮ್ಮೆ ನಾನು ಆವರೇಜ್ ಕಾಸ್ಟ್ಗೆ ಜಾಸ್ತಿ ಅಥವಾ ಈಕ್ವಲ್ ಆಗಿ ಪ್ರೈಸ್ ಅನ್ನ ಸೆಟ್ ಮಾಡಿದ್ರೆ ದಟ್ ಇಸ್ ಗುಡ್. ಯಾವಾಗ ನಾನು ಪ್ರೈಸ್ ಅನ್ನ ಆವರೇಜ್ ಕಾಸ್ಟ್ಗಿಂತ ಕೆಳಗೆ ಸೆಟ್ ಮಾಡ್ತೀನಿ ದಟ್ ಈಸ್ ದ ಶಟ್ ಡೌನ್ ಪಾಯಿಂಟ್, ದಟ್ ಈಸ್ ದ ಲಾಸ್ ಪಾಯಿಂಟ್. ಅದೇ ರೀತಿಯಲ್ಲಿ ಈ ಗ್ರಾಫ್ ಅಲ್ಲಿ ಕೂಡ ಅಬ್ಸರ್ವ್ ಮಾಡಿ, ಈ ಜಾಗ ಏನಿದೆ, ಈ ಜಾಗ ಏನಿದೆ ಇದು ಪ್ರೊಡಕ್ಷನ್ನಿನ ಜಾಗ. ಈ ಜಾಗ ಏನಿದೆ ಇದು ಲಾಭದ ಜಾಗ. ಈ ಜಾಗ ಏನಿದೆ ಇದು ಕಾಸ್ಟಿನ ಜಾಗ. ಮತ್ತಷ್ಟು ನಾನು ನಿಮಗೆ ಡೀಟೇಲ್ ಆಗಿ ಹೇಳೋದಾದ್ರೆ ಇದು ಕಾಸ್ಟಿನ ಜಾಗ, ಇದು ಲಾಭದ ಜಾಗ. ಕಾಸ್ಟ್ಗಳು ಲಾಭಕ್ಕಿಂತ ಜಾಸ್ತಿ ಇದೆ, ಇಟ್ ಇಸ್ ದ ಶಟ್ ಡೌನ್ ಪಾಯಿಂಟ್. ಎನಿ ಡೌಟ್? ಈಸಿ ಇದೆ ಅಲ್ಲ? ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಶಾರ್ಟ್ ರನ್ನಿನಲ್ಲಿ ಪ್ರೈಸ್ ಆವರೇಜ್ ವೇರಿಯಬಲ್ ಕಾಸ್ಟ್ಗಿಂತ ಜಾಸ್ತಿ ಇರಬೇಕು. ಅದೇ ಲಾಂಗ್ ರನ್ನಲ್ಲಿ ಪ್ರೈಸ್ ಆವರೇಜ್ ಕಾಸ್ಟ್ಗಿಂತ ಜಾಸ್ತಿ ಇದ್ರೆ ಅಂತಹ ಆರ್ಗನೈಸೇಷನ್ಗಳಲ್ಲಿ, ಅಂತಹ ಫರ್ಮ್ಗಳಲ್ಲಿ ಪ್ರಾಫಿಟ್ ಜಾಸ್ತಿ ಇರುತ್ತವೆ ಅಂತ ಕಲ್ತ್ವಿ. ಅದಕ್ಕಿಂತ ಕಡಿಮೆ ಹೋದ್ರೆ ಕಂಪನಿ ಶಟ್ ಡೌನ್ ಮಾಡಬೇಕಾಗತ್ತೆ ಅಥವಾ ಲಾಂಗ್ ರನ್ನಿನಲ್ಲಿ ಬಿಸ್ನೆಸ್ ಅನ್ನ ಎಕ್ಸಿಟ್ ಮಾಡಬೇಕಾಗತ್ತೆ ಅಂತ ಕೂಡ ಕಲಿತ್ವಿ. ಹಾಗಾದ್ರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ನಿನ ಗ್ರಾಫ್ ಏನು? ಮೊದಲನೆಯದು ಮಾರ್ಕೆಟ್ ಪ್ರೈಸ್ P must be equal to short run marginal cost. Short run marginal cost slopes upwards. Price exceeds average variable cost. ಅಲ್ಲಿಗೆ ಟೋಟಲ್ ರೆವೆನ್ಯೂ, ಟೋಟಲ್ ಕಾಸ್ಟ್ ಮತ್ತು ಪ್ರಾಫಿಟ್ ಸಿಗುತ್ತೆ. ಸೊ ಇದನ್ನ ನಾವೊಂದು ಸಣ್ಣ ಗ್ರಾಫ್ ಮುಖೇನ ಕಲ್ತ್ಕೊಳ್ಳೋಣ. ಸೊ ಆಸ್ ಯೂಶುವಲ್ this is our y axis, this is our x axis. ನಾನಿಲ್ಲಿ ನನ್ನ ಔಟ್ಪುಟ್ ಅನ್ನ ತೆಗೆದುಕೊಳ್ತೀನಿ, ಇಲ್ಲಿ ನನ್ನ ಪ್ರೈಸ್ ಮತ್ತು ಕಾಸ್ಟ್ ಅನ್ನ ತೆಗೆದುಕೊಳ್ತೀನಿ. ಸೊ ದಿಸ್ ಇಸ್ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್. ತದನಂತರ ದಿಸ್ ಇಸ್ ಅವರ್ ಆವರೇಜ್ ಕಾಸ್ಟ್. ಆವರೇಜ್ ಕಾಸ್ಟಿನ ಕೆಳಗೆ ನಮ್ಮ ವೇರಿಯಬಲ್ ಕಾಸ್ಟ್. ಯಾವ ವೇರಿಯಬಲ್ ಕಾಸ್ಟ್? ಆವರೇಜ್ ವೇರಿಯಬಲ್ ಕಾಸ್ಟ್. ಸೊ ಇಲ್ಲಿ ನಾನು ಪ್ರಾಫಿಟ್ ಅನ್ನ ಅಚೀವ್ ಮಾಡಬೇಕು ಅಂತಿದ್ರೆ ಯಾವಾಗ್ಲೂ ನನ್ನ ಪ್ರೈಸ್ ಏನಾಗಿರಬೇಕು? ಆವರೇಜ್ ಕಾಸ್ಟ್ಗಿಂತ, ವೇರಿಯಬಲ್ ಕಾಸ್ಟ್ಗಿಂತ ಜಾಸ್ತಿ ಇರಬೇಕು. ಸೊ ದಿಸ್ ಇಸ್ ಅವರ್ ಪ್ರೈಸ್. ಕ್ಲಿಯರಾ? ಸೊ ಕಾಸ್ಟ್ ಆಬ್ವಿಯಸ್ಲಿ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಅದು ನಮ್ಮ ಕಾಸ್ಟ್ ಆಗಿ ಉಳ್ಕೊಳ್ಳುತ್ತೆ. ಸೊ ಈಗ ಈ ಇಡೀ ಗ್ರಾಫಿನಲ್ಲಿ ಈ ಪಾರ್ಟ್ ಏನಿದೆ ಇದು ನಮ್ಮ ಓವರ್ ಆಲ್ ಆರ್ಗನೈಸೇಷನ್ನಿನ ಪ್ರಾಫಿಟಬಿಲಿಟಿ ಪಾರ್ಟ್. ಸೊ ಇಲ್ಲಿ ನಿಮಗೆ ಕಾಣಿಸೋ ಹಾಗೆ POQ0A ಏನಿದೆ ಇದು ಓವರ್ ಆಲ್ ರೆಕ್ಟ್ಯಾಂಗಲ್. ಇದರ ಒಳಗಡೆ ಕಾಸ್ಟ್ ಮತ್ತು ಪ್ರಾಫಿಟ್ಟಿನ ಕ್ಯಾಲ್ಕ್ಯುಲೇಷನ್ ಅನ್ನ ಮಾಡ್ತೀವಿ. ಅದನ್ನೇ ನಾನಿಲ್ಲಿ ಹೇಳ್ತಾ ಇರೋದು. ಟೋಟಲ್ ರೆವೆನ್ಯೂ ಇಸ್ ದ ಏರಿಯಾ ಆಫ್ ರೆಕ್ಟ್ಯಾಂಗಲ್, ಟೋಟಲ್ ಕಾಸ್ಟ್ ಇಸ್ ಆಲ್ಸೋ ದ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಮತ್ತು ಪ್ರಾಫಿಟ್ ಆಲ್ಸೋ ವಿಲ್ ಬಿ ದ ಏರಿಯಾ ಆಫ್ ರೆಕ್ಟ್ಯಾಂಗಲ್. ಸೊ ಓವರ್ ಆಲ್ ಪ್ರಾಫಿಟಬಿಲಿಟಿಯನ್ನ ನಾವಿಲ್ಲಿ ಕ್ಯಾಲ್ಕ್ಯುಲೇಟ್ ಮಾಡ್ತೇವೆ. ಸೊ ಕಾಸ್ಟ್ ಅನ್ನ
ಪ್ರಾಫಿಟ್ ಒಟ್ಟಿಗೆ ನಾವು ಲೆಕ್ಕ ಹಾಕಿ ಕಾಸ್ಟ್ ಟು ರೆವೆನ್ಯೂಗಳನ್ನು ಮೈನಸ್ ಮಾಡಿದ್ರೆ ನಮಗೆ ನಮ್ಮ ಪ್ರಾಫಿಟ್ ಸಿಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಸಪ್ಲೈ ಕರ್ವ್ ಆಫ್ ಅ ಫರ್ಮ್. ಏನು ಸಪ್ಲೈ ಕರ್ವ್ ಆಫ್ ಅ ಫರ್ಮ್ ಅಂದ್ರೆ, ಯಾವುದೇ ಒಂದು ಪ್ರೈಸ್ ಪಾಯಿಂಟಿನಲ್ಲಿ ಮಾರ್ಕೆಟಿನಲ್ಲಿ ಬೇರೆ ಬೇರೆ ಫರ್ಮ್ಗಳು ಸಪ್ಲೈ ಮಾಡ್ತಾ ಇರ್ತಕ್ಕಂತಹ ಗೂಡ್ಸ್ ಅಂಡ್ ಸರ್ವಿಸಸ್ಗಳನ್ನ ನಾವೇನಂತ ಕರಿತೀವಿ, ಸಪ್ಲೈ ಅಂತ ಕರಿತೀವಿ. ಸೊ ಅಟ್ ಎನಿ ಪ್ರೈಸ್ ಪಾಯಿಂಟ್ the goods and services that are made available in the market by different organizations are called as supply curve. So I repeat, ಯಾವುದೇ ಒಂದು ಪ್ರೈಸ್ ಪಾಯಿಂಟಿನಲ್ಲಿ ಮಾರ್ಕೆಟ್ನಲ್ಲಿ ಇರ್ತಕ್ಕಂತಹ ಹಲವಾರು ಫರ್ಮ್ಗಳು ಅವೈಲಬಲ್ ಮಾಡ್ತಕ್ಕಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ನಾವೇನಂತ ಕರಿತೀವಿ, ಸಪ್ಲೈ ಅಂತ ಕರಿತೀವಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನ ನೀವು ನೋಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಡಿಮಾಂಡ್ ನ ಯಾವಾಗ್ಲೂ ನಾವು ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂನಿನಲ್ಲಿ ಚೆಕ್ ಮಾಡ್ತೇವೆ. ಅದೇ ಸಪ್ಲೈಯನ್ನ ಯಾವಾಗ್ಲೂ ನಾವು ಕಂಪನಿಯ ವ್ಯೂ ಅಲ್ಲಿ ಚೆಕ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಡಿಮಾಂಡ್ ಅನ್ನ ನಾವು ಯಾವಾಗ್ಲೂ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಯೋಚನೆ ಮಾಡ್ತೀವಿ. ಅದಕ್ಕೆ ಏನಿರುತ್ತೆ, ಪ್ರೈಸ್ ಜಾಸ್ತಿ ಆದಾಗ ಡಿಮಾಂಡ್ ರೆಡ್ಯೂಸ್ ಆಗುತ್ತೆ. ಅದೇ ಸಪ್ಲೈಯನ್ನ ನಾವು ಕಂಪನಿಯ ಪಾಯಿಂಟ್ ಆಫ್ ವ್ಯೂನಲ್ಲಿ ಯೋಚನೆ ಮಾಡ್ತೀವಿ. ಪ್ರೈಸ್ ಜಾಸ್ತಿ ಆದಾಗ ಸಪ್ಲೈ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಪ್ರೈಸ್ ಕಡಿಮೆ ಆದಾಗ ಸಪ್ಲೈ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದರ ಹಿಂದೆ ಇರ್ತಕ್ಕಂತಹ ಲಾಜಿಕ್ ಏನು ಅಂದ್ರೆ, ಪ್ರೈಸ್ಗಳು ಜಾಸ್ತಿ ಆದಾಗ ಕಂಪನಿಗಳು ಮಾರ್ಕೆಟಿಗೆ ತಮ್ಮ ಗೂಡ್ಸ್ ಅನ್ನ ಸಪ್ಲೈ ಮಾಡಿದ್ರೆ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ. ಪ್ರೈಸ್ಗಳು ಕಡಿಮೆ ಇದ್ದಾಗ ಕಂಪನಿಗಳು ತಮ್ಮ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಮಾರ್ಕೆಟಿಗೆ ಸಪ್ಲೈ ಮಾಡಿದಾಗ ತಮ್ಮ ಪ್ರಾಫಿಟಬಿಲಿಟಿ ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಸಪ್ಲೈಯನ್ನ ಕಂಪನಿ ಪಾಯಿಂಟ್ ಆಫ್ ವ್ಯೂನಿಂದ ಯೋಚನೆ ಮಾಡಬೇಕಾಗುತ್ತೆ. ಸೊ ಅ ಫರ್ಮ್ಸ್ ಸಪ್ಲೈ ಕರ್ವ್ ಶೋಸ್ the quantity it chooses to sell at various prices. ಸೊ ಹಲವಾರು ಪ್ರೈಸ್ ಪಾಯಿಂಟ್ಗಳಲ್ಲಿ ಕಂಪನಿಗಳು ಮಾರ್ಕೆಟಿನಲ್ಲಿ ಹೇಗೆ ತಮ್ಮ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ರಿಲೀಸ್ ಮಾಡ್ತಾರೆ, ಸೇಲಿಗೆ ಅವೈಲಬಲ್ ಮಾಡ್ತಾರೆ, ಅದನ್ನ ನಾವೇನಂತ ಕರಿತೀವಿ, ಸಪ್ಲೈ ಅಂತ ಕರಿತೀವಿ. ಸಪ್ಲೈನಲ್ಲಿ ಕೂಡ ಎರಡು ಇದೆ, ಒಂದು ಶಾರ್ಟ್ ರನ್ ಸಪ್ಲೈ ಕರ್ವ್, ಮತ್ತೊಂದು ಲಾಂಗ್ ರನ್ ಸಪ್ಲೈ ಕರ್ವ್. ಸೊ ಶಾರ್ಟ್ ರನ್ ಸಪ್ಲೈ curve is the rising part of short run marginal curve from and above the minimum average variable cost plus zero output for all the prices less than minimum average variable cost. This is very simple. ನಾವು ಈಗ ತಾನೇ ಕಲ್ತಂತಹ ಟಾಪಿಕ್ ಅನ್ನೇ ನಾವಿಲ್ಲಿ ರಿಪೀಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಏನರ್ಥ, ಯಾವುದೇ ಒಂದು ಫರ್ಮ್ ಮಾರ್ಕೆಟಿನಲ್ಲಿ ತನ್ನ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಸಪ್ಲೈ ಮಾಡಬೇಕು ಅಂದ್ರೆ ಆ ಫರ್ಮಿನ ಪ್ರೈಸಸ್ ಏನಿದೆ ಅದು ಆವರೇಜ್ ವೇರಿಯಬಲ್ ಕಾಸ್ಟ್ ಗಿಂತ ಜಾಸ್ತಿ ಇರಬೇಕಾಗುತ್ತೆ. ಒಂದು ಪಕ್ಷ ಅದು ಕಡಿಮೆ ಇದ್ದಲ್ಲಿ, ಪ್ರೈಸ್ಗಳು ಆವರೇಜ್ ವೇರಿಯಬಲ್ ಕಾಸ್ಟ್ ಗಿಂತ ಕಡಿಮೆ ಇದ್ದಲ್ಲಿ, ಅಂತಹ ಪಕ್ಷದಲ್ಲಿ ಕಂಪನಿಗಳು ಯಾವುದೇ ಗೂಡ್ಸ್ ಅಂಡ್ ಸರ್ವಿಸಸ್ ನ ಸಪ್ಲೈ ಮಾಡೋದಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ, ಶಾರ್ಟ್ ರನ್ ಸಪ್ಲೈ ಕರ್ವ್ ಅಂತ ಕರಿತೀವಿ. ಯಾಕೆ ಅಂದ್ರೆ ಅವರಿಗೆ ಪ್ರಾಫಿಟಬಿಲಿಟಿ ಮಾಡತಕ್ಕಂತಹ ಯಾವುದೇ ಅವಕಾಶ ಅಂತಹ ಸಿನಾರಿಯೋದಲ್ಲಿ ಸಿಗೋದಿಲ್ಲ. ನೆಕ್ಸ್ಟ್, ಲಾಂಗ್ ರನ್ ಸಪ್ಲೈ ಕರ್ವ್, ಸೇಮ್ ಟಾಪಿಕ್. ಆವರೇಜ್ ಕಾಸ್ಟ್ ಗಿಂತ ಪ್ರೈಸ್ಗಳು ಕೆಳಗೆ ಇಳಿದಾಗ ಯಾವುದೇ ಕಂಪನಿಗಳು ಸಹ ಮಾರ್ಕೆಟಿನಲ್ಲಿ ತಮ್ಮ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಅವೈಲಬಲ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಮತ್ತೊಮ್ಮೆ ಪ್ರಾಫಿಟಬಿಲಿಟಿಯ ಇಶ್ಯೂ ಆಗ್ತದೆ. ಅದಕ್ಕೆ ನಾವೇನಂತೀವಿ, ಲಾಂಗ್ ರನ್ ಸಪ್ಲೈ ಕರ್ವ್ ಅಂತೀವಿ. ದ ರೈಸಿಂಗ್ ಪಾರ್ಟ್ ಆಫ್ LRMC from and above the minimum LRAC plus zero output
for all the prices less than or minimum of LRAC, average cost ಗಿಂತ ಕಡಿಮೆ ಬಂದ್ರೆ ಪ್ರೈಸ್ಗಳು, ಅಂತಹ ಸಂದರ್ಭದಲ್ಲಿ ಝೀರೋ ಔಟ್ಪುಟ್, ನೋ ಸಪ್ಲೈ. ವೇರಿಯಬಲ್ ಕಾಸ್ಟ್ ಗಿಂತ ಕಡಿಮೆ ಬಂದ್ರೆ, ಪ್ರೈಸಸ್ ಕಡಿಮೆ ಬಂದ್ರೆ, ಅಂತಹ ಸಂದರ್ಭದಲ್ಲಿ ಶಾರ್ಟ್ ರನ್ನಿನಲ್ಲಿ ಝೀರೋ ಔಟ್ಪುಟ್, ಮತ್ತೊಮ್ಮೆ ಅದು ಏನಾಗುತ್ತೆ, ನೋ ಸಪ್ಲೈ ಆಗುತ್ತೆ. ಹಾಗಾದ್ರೆ ಸಪ್ಲೈನ ಕರ್ವನ್ನ ಹೇಗೆ ಡ್ರಾ ಮಾಡೋದು ಕಲಿಯೋಣ ಬನ್ನಿ. ನಾವೊಂದು ನಾರ್ಮಲ್ ಎಕ್ಸಾಂಪಲ್ ಅನ್ನ ತಗೊಂಡು ಸಪ್ಲೈ ಕರ್ವ್ ಅನ್ನ ಡ್ರಾ ಮಾಡೋಣ. ಸೊ ನಾನು ಪ್ರೈಸ್ ಮತ್ತು ಸಪ್ಲೈ ತಗೊಳ್ತೇನೆ. ಪ್ರೈಸ್ 10, 20, 30, 40, 50 ತೆಗೆದುಕೊಳ್ತೀನಿ. ಸಪ್ಲೈ ಕೂಡ ಪ್ರೈಸ್ ಕಡಿಮೆ ಇದ್ರೆ ಕಡಿಮೆ ಇರುತ್ತೆ, ಪ್ರೈಸ್ ಜಾಸ್ತಿ ಆದ್ರೆ ಜಾಸ್ತಿ ಆಗುತ್ತೆ. ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. ಸೊ ಮೊದಲಿಗೆ ಆಸ್ ಯೂಶುವಲ್ ದಿಸ್ ಇಸ್ ಅವರ್ ವೈ ಆಕ್ಸಿಸ್ ಮತ್ತು ದಿಸ್ ಇಸ್ ಅವರ್ ಎಕ್ಸ್ ಆಕ್ಸಿಸ್. ಇಲ್ಲಿ ನಮ್ಮ ಪ್ರೈಸಸ್ ಅನ್ನ ತೆಗೆದುಕೊಳ್ಳೋದಾದ್ರೆ ಇಲ್ಲಿ ನಮ್ಮ ಔಟ್ಪುಟ್ ಅನ್ನ ತೆಗೆದುಕೊಳ್ಳೋಣ, ಸಪ್ಲೈ ಅನ್ನ ತೆಗೆದುಕೊಳ್ಳೋಣ. ಸೊ 10, 20, 30, 40, 50, 10, 20, 30, 40 ಮತ್ತು 50. 10ಗೆ 10, 20ಗೆ 20, 30, 40 ಮತ್ತು 50. ಈ ಕರ್ವ್ ಅನ್ನ ನಾವು ಅಟ್ಯಾಚ್ ಮಾಡಿದ್ರೆ, ಎಲ್ಲ ಪಾಯಿಂಟ್ಗಳನ್ನು ಇಂಟರ್ಸೆಕ್ಟ್ ಮಾಡಿದ್ರೆ ನಮಗೆ ಸಿಗ್ತಕ್ಕಂತಹ ಕರ್ವ್ ಅನ್ನ ನಾವೇನಂತ ಕರಿತೀವಿ, ಸಪ್ಲೈ ಕರ್ವ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಶಾರ್ಟ್ ರನ್ ಸಪ್ಲೈ ಕರ್ವ್. ಮತ್ತೊಮ್ಮೆ ಶಾರ್ಟ್ ರನ್ ಸಪ್ಲೈ ಕರ್ವ್ ಅಂದ್ರೆ ಒಂದಷ್ಟು ಕಂಡೀಷನ್ಗಳು ಅಥವಾ ಒಂದಷ್ಟು ಕೇಸ್ಗಳನ್ನ ನೋಡೋಣ. ಮೊದಲನೆಯದು, ಪ್ರೈಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಮಿನಿಮಮ್ ಆವರೇಜ್ ವೇರಿಯಬಲ್ ಕಾಸ್ಟ್. ಇದನ್ನ ನಾವು ಮುಂಚೆ ಕೂಡ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಟಾಪಿಕ್ಕಿನಲ್ಲಿ ಸೇಮ್ ಟು ಸೇಮ್, ಡಿಟ್ಟೋ ಟು ಡಿಟ್ಟೋ ಕಲ್ತಿದ್ವಿ. When market price exceeds minimum average variable cost, equate P1 with SMC on the rising part of SMC curve. This gives output level Q1. Average variable cost at Q1 does not exceed P1. All three profit maximization conditions are satisfied. ಈ ಗ್ರಾಫಿನಲ್ಲಿ ಚೆಕ್ ಮಾಡೋದಾದ್ರೆ ಮೊದಲಿಗೆ ಇದು ನಮ್ಮ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್, ಇದು ನಮ್ಮ ಆವರೇಜ್ ವೇರಿಯಬಲ್ ಕಾಸ್ಟ್, ಇದು ನಮ್ಮ ಆವರೇಜ್ ಕಾಸ್ಟ್, ಶಾರ್ಟ್ ರನ್ ಆವರೇಜ್ ಕಾಸ್ಟ್ ಮತ್ತು ಶಾರ್ಟ್ ರನ್ ವೇರಿಯಬಲ್ ಕಾಸ್ಟ್. ಸೊ ನಮ್ಮ ವೇರಿಯಬಲ್ ಕಾಸ್ಟಿಗೆ ಇಂಟರ್ಸೆಕ್ಟ್ ಆಗುವ ಹಾಗೆ ನಾವು ನಮ್ಮ ಪ್ರೈಸಸ್ ಅನ್ನ ತಗೊಂಡ್ರೆ ಇಂತಹ ಜಾಗದಲ್ಲಿ ನಮಗೆ ಬೇಕಾಗಿರ್ತಕ್ಕಂತಹ ಅಷ್ಟೂ ಕಂಡೀಷನ್ಸ್ ಫಾರ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಪ್ರೂವ್ ಆಗುತ್ತೆ. ಶಾರ್ಟ್ ರನ್ ಸಪ್ಲೈ ಕರ್ವ್ ಉಪಯೋಗಕ್ಕೆ ಬರುತ್ತೆ. ಅದೇ ನೀವು ಪ್ರೈಸ್ ಆರ್ ಲೆಸ್ ದ್ಯಾನ್ ಆವರೇಜ್ ವೇರಿಯಬಲ್ ಕಾಸ್ಟ್ ತಗೊಂಡಾಗ ಇಲ್ಲಿ ಏನಾಗುತ್ತೆ, ವೇರಿಯಬಲ್ ಕಾಸ್ಟ್ಗಿಂತ ಕಡಿಮೆ ನಾವು ನಮ್ಮ ಪ್ರೈಸಸ್ ಅನ್ನ ಇಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ನಿನ ಯಾವುದೇ ಕಂಡೀಷನ್ ಕೂಡ ಪ್ರೂವ್ ಆಗೋದಿಲ್ಲ. ನಾವು ಇಲ್ಲಿ ಶಾರ್ಟ್ ರನ್ ಸಪ್ಲೈ ಕರ್ವ್ ಕೂಡ ಮಾಡಲಿಕ್ಕೆ ಅಥವಾ ಪ್ರೂವ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾವಾಗ ವೇರಿಯಬಲ್ ಕಾಸ್ಟ್ಗಿಂತ, ಇಲ್ಲಿ ಹೇಳಿರೋ ಹಾಗೆ ವೇರಿಯಬಲ್ ಕಾಸ್ಟ್ಗಿಂತ ಯಾವಾಗ ಪ್ರೈಸಸ್ ಇಂಟರ್ಸೆಕ್ಟ್ ಅಥವಾ ಜಾಸ್ತಿ ಇರುತ್ತೆ, ಅಂತಹ ಸಂದರ್ಭದಲ್ಲಿ ಎಲ್ಲ 3 ಕಂಡೀಷನ್ಸ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಫುಲ್ಫಿಲ್ ಆಗುತ್ತೆ. ಶಾರ್ಟ್ ರನ್ ಸಪ್ಲೈ ಕರ್ವ್ ವಿಲ್ ವರ್ಕ್. ಯಾವ ಜಾಗದಲ್ಲಿ ನಮ್ಮ ವೇರಿಯಬಲ್ ಕಾಸ್ಟ್ಗಿಂತ ಪ್ರೈಸಸ್ ಕಡಿಮೆ ಇರುತ್ತೆ ಅಂತಹ ಜಾಗದಲ್ಲಿ ದ ಫರ್ಮ್ ವಿಲ್ ಪ್ರೊಡ್ಯೂಸ್ ಝೀರೋ ಔಟ್ಪುಟ್. ಯಾಕೆಂದ್ರೆ ಅವರಿಗೆ ದುಡ್ಡು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ ಲಾಂಗ್ ರನ್ ಸಪ್ಲೈ ಕರ್ವ್. ಇದನ್ನ ಕೂಡ ನಾವು ಆಲ್ರೆಡಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಟಾಪಿಕ್ಕಿನಲ್ಲಿ ಕಲ್ತಿದ್ದೀವಿ. ಸೊ ಯಾವಾಗ ಪ್ರೈಸಸ್ ಆರ್ ಗ್ರೇಟರ್ ದನ್ ಮಿನಿಮಮ್ ಆಫ್ ಲಾಂಗ್ ರನ್ ಆವರೇಜ್ ಕಾಸ್ಟ್, ಅಂತಹ ಸಂದರ್ಭದಲ್ಲಿ 3 ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಕಂಡೀಷನ್ಗಳು ಏನಿವೆ ಅವೆಲ್ಲವೂ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಅದನ್ನ ನಾವು ಈ ಗ್ರಾಫಿನಲ್ಲಿ ಕೂಡ ನೋಡಬಹುದು. ನಮ್ಮ ಪ್ರೈಸ್ ಅನ್ನ
ನಾವು ಆವ್ರೇಜ್ ಕಾಸ್ಟ್ ಮತ್ತು ಮಾರ್ಜಿನಲ್ ಕಾಸ್ಟ್ ರೈಸಿಂಗ್ ಪಾಯಿಂಟ್ ಅಲ್ಲಿ ಸೆಟ್ ಮಾಡಿಕೊಂಡ್ರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ನ ಕಂಡೀಷನ್ಗಳು ಪ್ರೂವ್ ಆಗುತ್ತೆ. ಅದೇ ಪ್ರೈಸ್ ಅನ್ನ ನಾನು ಇಂಟರ್ಸೆಕ್ಷನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಅದರ ಕೆಳಗೆ ಸೆಟ್ ಮಾಡಿಕೊಂಡ್ರೆ ಅದು ವರ್ಕೌಟ್ ಆಗಲ್ಲ, ಪ್ರಾಫಿಟ್ ಆಗೋದಿಲ್ಲ. ಫರ್ಮ್ ಏನ್ ಮಾಡುತ್ತೆ, ಝೀರೋ ಔಟ್ಪುಟ್ ಅನ್ನ ಹಾಕಿ ಯಾವುದೇ ಸಪ್ಲೈಯನ್ನ ಮಾರ್ಕೆಟ್ಗೆ ಕೊಡೋದಿಲ್ಲ. ಸೊ ಶಾರ್ಟ್ ರನ್ ಸಪ್ಲೈ ಕರ್ವಿನಲ್ಲಿ prices must be greater than short run variable cost. Long run supply curve alli prices must be greater than long run average cost. Short run allu kuda minimum variable cost mattu long run allu kuda minimum average cost. Hagadre next ಯಾವ ಟಾಪಿಕ್ ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಶಟ್ ಡೌನ್ ಪಾಯಿಂಟ್ ಅಂಡ್ ಬ್ರೇಕ್ ಈವನ್ ಪಾಯಿಂಟ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ 2 marks. ಏನು ಶಟ್ ಡೌನ್ ಪಾಯಿಂಟ್ ಅಂದ್ರೆ ಅರ್ಥ, ಅ ಪಾಯಿಂಟ್ ಬಿಲೋ ವಿಚ್ ಕಂಪನಿ ವಿಲ್ ನೆವರ್ ಮೇಕ್ ಪ್ರೊಡಕ್ಷನ್. ಯಾಕೆ ಅಂದ್ರೆ ಅವರಿಗೆ ಲಾಸಸ್ ಇನ್ಕರ್ ಆಗತ್ವೆ. ಇದನ್ನ ನಾನು ಒಂದು ಟೆಕ್ನಿಕಲ್ ಟರ್ಮಿನಲ್ಲಿ ಹೇಳೋದಾದ್ರೆ, ದ ಮಿನಿಮಮ್ ಪಾಯಿಂಟ್ ಅಟ್ ವಿಚ್ AVC curve cuts the SMC curve in the short run, ಅದಕ್ಕೆ ನಾವೇನಂತೀವಿ, ಶಟ್ ಡೌನ್ ಪಾಯಿಂಟ್ ಅಂತೀವಿ. ಅದೇ ರೀತಿಯಲ್ಲಿ ದ ಮಿನಿಮಮ್ ಪಾಯಿಂಟ್ ಅಟ್ ವಿಚ್ LRAC curve cuts the LRMC curve in the long run, ಅದಕ್ಕೆ ನಾವೇನಂತೀವಿ, ಶಟ್ ಡೌನ್ ಪಾಯಿಂಟ್ ಅಂತೀವಿ. ಇನ್ ಸಿಂಪಲ್ ವರ್ಡ್ಸ್, ಪ್ರೈಸ್ಗಳು ವೇರಿಯಬಲ್ ಕಾಸ್ಟ್ ಅಂದರೆ ಆವ್ರೇಜ್ ವೇರಿಯಬಲ್ ಕಾಸ್ಟ್ಗಿಂತ ಕಡಿಮೆ ಇದ್ದರೆ ಅಂತಹ ಜಾಗದಲ್ಲಿ ಝೀರೋ ಔಟ್ಪುಟ್ ಆಗುತ್ತೆ. ಕಂಪನಿಗಳು ಫಿಕ್ಸೆಡ್ ಕಾಸ್ಟೇ ಇನ್ಕರ್ ಮಾಡಿಕೊಂಡು ಆಚೆ ಹೋಗ್ಬಿಡೋದು ಬೆಟರ್ ಅನ್ಸುತ್ತೆ. ಅದಕ್ಕೆ ನಾವೇನಂತೀವಿ, ಶಟ್ ಡೌನ್ ಪಾಯಿಂಟ್ ಅಂತೀವಿ. ಲಾಂಗ್ ರನ್ನಿನಲ್ಲಿ ಪ್ರೈಸ್ಗಳು ಆವ್ರೇಜ್ ಕಾಸ್ಟ್ಗಿಂತ ಕೆಳಗೆ ಇಳಿದಾಗ ಕಂಪನಿಗಳು ಬಿಸ್ನೆಸ್ ಅನ್ನ, ಮಾರ್ಕೆಟ್ ಅನ್ನ ಎಕ್ಸಿಟ್ ಮಾಡೋಣ ಅನ್ಕೊಳ್ತಾರೆ. ಅದನ್ನ ನಾವೇನಂತ ಕರಿತೀವಿ, LR ಅಥವಾ ಲಾಂಗ್ ರನ್ನಿನ ಶಟ್ ಡೌನ್ ಪಾಯಿಂಟ್ ಅಂತ ಕರಿತೀವಿ. ಮುಂದಿನ ಟಾಪಿಕ್ ನಾರ್ಮಲ್ ಪ್ರಾಫಿಟ್. ಏನು ನಾರ್ಮಲ್ ಪ್ರಾಫಿಟ್ ಅಂದ್ರೆ ಸಿಂಪಲ್, ಎಲ್ಲ ಕಾಸ್ಟ್ಗಳನ್ನು ರಿಕವರ್ ಮಾಡ್ಕೊಳ್ಳೋ ತನಕ ಅಥವಾ ಆ ತರಹದ ಹಂತದ ತನಕ ಬರ್ತಕ್ಕಂತಹ ದುಡ್ಡನ್ನ ನಾವೇನಂತ ಕರಿತೀವಿ, ನಾರ್ಮಲ್ ಪ್ರಾಫಿಟ್. ಮಿನಿಮಮ್ ಲೆವೆಲ್ ಆಫ್ ಪ್ರಾಫಿಟ್ ನೀಡೆಡ್ to keep the firm in the business, considered part of the firm's total cost, acts as an opportunity cost for the entrepreneurship. So ಯಾವ ಕಂಪನಿಗಳು ತಮ್ಮ ಕಾಸ್ಟ್ ಅನ್ನ ರಿಕವರಿ ಮಾಡ್ಕೊಳ್ಳತಕ್ಕಂತಹ ಹಂತದಲ್ಲಿ ದುಡ್ಡನ್ನ ದುಡಿತಾ ಇರ್ತಾರೆ, ಅಂತಹ ದುಡ್ಡನ್ನ ನಾವೇನಂತ ಕರಿತೀವಿ, ನಾರ್ಮಲ್ ಪ್ರಾಫಿಟ್ ಅಂತ ಕರಿತೀವಿ. ತಮ್ಮ ಕಾಸ್ಟ್ ಅನ್ನು ರಿಕವರಿ ಮಾಡಿ ತದನಂತರದ ಸ್ಟೆಪ್ಪಿಗೆ ಹೋದ್ರೆ ಅದನ್ನ ನಾವು ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಕರಿತೀವಿ. ನೆಕ್ಸ್ಟ್ ಬ್ರೇಕ್ ಇವನ್ ಪಾಯಿಂಟ್ ಅನ್ನ ನೋಡೋದಾದ್ರೆ ವೆರಿ ಸಿಂಪಲ್, point on the supply curve where a firm earns only normal profit. Minimum average cost point where supply curve cuts the LRAC curve. So minimum average cost point where it cuts the long run average cost athava short run average cost in the short run. Ishtu technical agi ನೀವೇನೂ ಅದನ್ನ ಕಲಿಯೋ ಅವಶ್ಯಕತೆ ಇಲ್ಲ. ಸಿಂಪಲ್ ಬ್ರೇಕ್ ಈವನ್ ಅಂದ್ರೆ ಏನು ಅರ್ಥ, ಎನಿ ಆರ್ಗನೈಸೇಷನ್ ವಿಚ್ ಇಸ್ ಇನ್ ದ ಪೊಸಿಷನ್ ಟು ರಿಕವರ್ ದೇರ್ ಕಾಸ್ಟ್. ಯಾವುದೇ ಆರ್ಗನೈಸೇಷನ್ ತಾವು ಖರ್ಚು ಮಾಡಿರ್ತಕ್ಕಂತಹ ದುಡ್ಡನ್ನ ತಮ್ಮ ಯೂನಿಟ್ಗಳನ್ನ ಸೇಲ್ ಮಾಡಿ ರಿಕವರಿ ಮಾಡ್ಕೊಳ್ತಕ್ಕಂತಹ ಪೊಸಿಷನ್ನಿನಲ್ಲಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಬ್ರೇಕ್ ಇವನ್ ಪಾಯಿಂಟ್. ಆ ಬರ್ತಕ್ಕಂತಹ ದುಡ್ಡನ್ನ ನಾವೇನಂತ ಕರಿತೀವಿ, ನಾರ್ಮಲ್ ಪ್ರಾಫಿಟ್ ಅಂತ ಕರಿತೀವಿ. ಇಷ್ಟನ್ನ ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ದಟ್ ಈಸ್ ಮೋರ್ ದೆನ್ ಇನಫ್. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಆಪರ್ಚುನಿಟಿ ಕಾಸ್ಟ್ ಕಾನ್ಸೆಪ್ಟ್. ಏನು ಆಪರ್ಚುನಿಟಿ ಕಾಸ್ಟ್ ಅಂದ್ರೆ ವೆರಿ ಸಿಂಪಲ್, ನೀವು ಈಗ ಕಾಮರ್ಸ್ ಮತ್ತು ಸೈನ್ಸ್ ಎರಡು ಆಪ್ಷನ್ಗಳನ್ನ SSLC ಆದ್ಮೇಲೆ ತಗೊಳ್ತಕ್ಕಂತಹ ಒಂದು ಆಪ್ಷನ್ ನಿಮಗಿತ್ತು.
ಕಾಮರ್ಸ್ ತಗೊಳ್ಬಹುದಿತ್ತು ಅಥವಾ ಸೈನ್ಸ್ ತಗೊಳ್ಬಹುದಿತ್ತು. ಆದ್ರೆ ನೀವೆಲ್ಲರೂ ಕಾಮರ್ಸ್ ಅನ್ನ ಚೂಸ್ ಮಾಡಿದ್ದೀರಾ. ಅಕಸ್ಮಾತ್ ನೀವೇನಾದ್ರೂ ಸೈನ್ಸ್ ಅನ್ನ ಚೂಸ್ ಮಾಡಿ IITಗೆ ಹೋಗಿದ್ರೆ ಆಪರ್ಚುನಿಟಿ ಮಿಸ್ ಆಯ್ತಲ್ಲ. ಇವಾಗ ಸೈನ್ಸ್ ಸ್ಟೂಡೆಂಟ್ಸು ಅಕಸ್ಮಾತ್ ಕಾಮರ್ಸ್ ಅನ್ನ ಚೂಸ್ ಮಾಡಿ ಆಡಿಟರ್ಗಳಾಗಿದ್ರೆ, CAಗಳಾಗಿದ್ರೆ ಆಪರ್ಚುನಿಟಿ ಹೋಯ್ತಲ್ಲ. ಇದನ್ನ ನಾವು ನಮ್ಮ ಕಾಮರ್ಸಿನಲ್ಲಿ ಏನಂತ ಕರಿತೀವಿ? ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. ಸೊ ವೆನ್ಎವರ್ ವಿ ಫರ್ಗಿವ್ one alternative in order to choose another alternative, ಅದಕ್ಕೆ ನಾವೇನಂತೀವಿ? ಆಪರ್ಚುನಿಟಿ ಕಾಸ್ಟ್ ಅಂತೀವಿ. ಒಬ್ಬ ರೈತನಿಗೆ ಜೋಳ ಬೆಳೆಯೋ ಆಪ್ಷನ್ ಇತ್ತು, ಬೇರೆ ಯಾವುದೋ ಹೂವ ಬೆಳೆಯೋ ಆಪ್ಷನ್ ಇತ್ತು. ಜೋಳವನ್ನ ಅವನು ಬೆಳೆಯಕ್ಕೆ ಚೂಸ್ ಮಾಡ್ಕೊಂಡ, ಹೂವನ್ನ ಬಿಟ್ಟ. ಅಕಸ್ಮಾತ್ ಹೂವ ಬೆಳೆದು ಅದು ಜಾಸ್ತಿ ದುಡ್ಡು ಸಿಕ್ಕಿದ್ರೆ ಆಪರ್ಚುನಿಟಿ ಕಳೆದೋಯ್ತು. ಆದರೆ ಲೈಫಿನಲ್ಲಿ ಎಲ್ಲವೂ ಆಪರ್ಚುನಿಟಿ ಕಾಸ್ಟ್ ಮೇಲೆ ವರ್ಕ್ ಆಗೋದು. ನೀವು ಒಂದು ಆಪ್ಷನ್ನನ್ನು ತಗೊಳ್ಬೇಕು ಅಂದರೆ ಇನ್ನೊಂದು ಆಪ್ಷನ್ನನ್ನು ಬಿಟ್ಕೊಡ್ಲೇಬೇಕಾಗತ್ತೆ. ಅದರಲ್ಲಿ ಬರ್ತಕ್ಕಂತಹ ಲಾಭಗಳನ್ನು ಕೂಡ ನಾವು ಬಿಟ್ಕೊಡ್ಲೇಬೇಕಾಗತ್ತೆ. ಎರಡು ದೋಣಿಗಳಲ್ಲಿ ಕಾಲನ್ನ ಇಟ್ಟು ಒಟ್ಟಿಗೆ ಸಾಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಆಪರ್ಚುನಿಟಿ ಕಾಸ್ಟ್ ಇಸ್ ದ ಗೇನ್ ಫಾರ್ ಗಾನ್ ಫ್ರಮ್ ದ ಸೆಕೆಂಡ್ ಬೆಸ್ಟ್ ಆಲ್ಟರ್ನೇಟಿವ್ ಆಕ್ಟಿವಿಟಿ. ನಿಮಗೆ ಕಾಮರ್ಸ್ ನಿಮ್ಮ ಟಾಪ್ ಪ್ರಯಾರಿಟಿ ಆಗಿತ್ತು. ಅಕಸ್ಮಾತ್ ಸೈನ್ಸ್ ತಗೊಂಡು IITಗೆ ಹೋಗಿದ್ರೆ, ಅಕಸ್ಮಾತ್ ಆರ್ಟ್ಸ್ ತಗೊಂಡು IAS ಆಫೀಸರ್ಗಳಾಗಿದ್ರೆ, ಈ ಒಂದು ಆಪರ್ಚುನಿಟಿ ಕಾಸ್ಟ್ ಎಲ್ಲ ಡಿಸಿಷನ್ಗಳಲ್ಲೂ ಇದ್ದೇ ಇರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಡಿಟರ್ಮಿನೆಂಟ್ಸ್ ಆಫ್ ಅ ಫರ್ಮ್ಸ್ ಸಪ್ಲೈ ಕರ್ವ್. ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ 6 ಮಾರ್ಕ್ಸ್. ಯಾವುದೇ ಒಂದು ಫರ್ಮಿನ ಸಪ್ಲೈ ಕರ್ವ್ ಅನ್ನ ಹೇಗೆ ಡಿಟರ್ಮೈನ್ ಮಾಡೋದು? ಅದು ರೈಟ್ ಸೈಡ್ ಶಿಫ್ಟ್ ಆಗತ್ತಾ, ಲೆಫ್ಟ್ ಸೈಡ್ ಶಿಫ್ಟ್ ಆಗತ್ತಾ? ಹೇಗೆ ಅದನ್ನ ಡಿಸೈಡ್ ಮಾಡೋದು? ಯಾವೆಲ್ಲ ಫ್ಯಾಕ್ಟರ್ಗಳು ಅದನ್ನ ಡಿಸೈಡ್ ಮಾಡುತ್ತವೆ? ಮೊದಲನೆಯದು ಟೆಕ್ನಾಲಜಿಕಲ್ ಪ್ರೋಗ್ರೆಸ್. ಯಾವುದೇ ಒಂದು ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಅಲ್ಲಿ ನಾನು ಎರಡು ಆಪ್ಷನ್ಗಳನ್ನು ತಗೊಳ್ಬಹುದು. ಒಂದು ಅಪ್ಡೇಟೆಡ್ ಟೆಕ್ನಾಲಜಿ, ಇನ್ನೊಂದು ಔಟ್ಡೇಟೆಡ್ ಟೆಕ್ನಾಲಜಿ. ಯಾವಾಗ ನಾನು ಅಪ್ಡೇಟೆಡ್ ಟೆಕ್ನಾಲಜಿಗಳನ್ನ, ಫಾರ್ ಎಕ್ಸಾಂಪಲ್ ನಮ್ಮ AI ಅನ್ನೇ ತಗೊಳ್ಳೋಣ. ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನನ್ನ ಬಿಸ್ನೆಸ್ಸಿಗೆ ಅಡಾಪ್ಟ್ ಮಾಡಿಕೊಂಡು ಎಲ್ಲವನ್ನು ಆಟೋಮೇಷನ್ ಮಾಡಿದ್ರೆ ನನ್ನ ಕಾಸ್ಟ್ ಕಡಿಮೆ ಆಗತ್ತೆ. ನನ್ನ ಕಾಸ್ಟ್ ಕಡಿಮೆಯಾದ್ರೆ ನಾನು ಮಾರ್ಕೆಟಿನಲ್ಲಿ ಮಾರುವಂತಹ ಬೆಲೆ ಜಾಸ್ತಿ ಆಗತ್ತೆ, ಪ್ರೈಸ್ಗಳು ಜಾಸ್ತಿ ಆಗತ್ತೆ. ಪ್ರೈಸ್ಗಳು ಜಾಸ್ತಿ ಆದ್ರೆ ಸಪ್ಲೈ ಕೂಡ ಜಾಸ್ತಿ ಮಾಡ್ತೀನಿ. ಸಪ್ಲೈ ಕರ್ವ್ ಯಾವ ಕಡೆ ಶಿಫ್ಟ್ ಆಗುತ್ತೆ? ರೈಟ್ ಸೈಡ್ಗೆ ಶಿಫ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ನಾನು ಔಟ್ಡೇಟೆಡ್ ಟೆಕ್ನಾಲಜಿ ಇಟ್ಕೊಂಡು ಎಲ್ಲವನ್ನು ಮ್ಯಾನ್ಯುವಲ್ ಆಗೇ ಮಾಡೋಂಥದ್ದಾದ್ರೆ ಆಗ ನನ್ನ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದೇ ಕಾಸ್ಟಿನಲ್ಲಿ ನಾನು ಮಾರ್ಕೆಟ್ನಲ್ಲಿ ಬೆಲೆ ಕೊಟ್ಟು ಮಾರಲಿಕ್ಕೆ ಸಾಧ್ಯ ಇಲ್ಲ. ಮಾರ್ಕೆಟ್ನಲ್ಲಿ ನನ್ನ ಪ್ರೈಸ್ ಅಥವಾ ಕಂಪನಿಯ ಸರಕಿನ ಗೂಡ್ಸ್ಗಳ ಪ್ರೈಸ್ ಕಡಿಮೆಯಾಗತ್ತೆ. ಪ್ರೈಸ್ಗಳು ಕಡಿಮೆ ಆದ್ರೆ ಸಪ್ಲೈ ಕಡಿಮೆ ಆಗತ್ತೆ. ಸಪ್ಲೈ ಯಾವ ಕಡೆ ಶಿಫ್ಟ್ ಆಗತ್ತೆ? ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಆಗತ್ತೆ. ಸೊ ನೀವು ಡಿಟರ್ಮಿನೆಂಟ್ಸ್ ಆಫ್ ಸಪ್ಲೈ ಕರ್ವ್ ಮಾಡಬೇಕಾದ್ರೆ ನಿಮ್ಮ ತಲೆಯಲ್ಲಿ ಓಡಬೇಕಾಗಿರೋದು ಇಷ್ಟೇ. ಸಪ್ಲೈ ಕರ್ವ್ ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಆಗುತ್ತಾ, ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಆಗುತ್ತಾ? ಸೆಕೆಂಡ್ ಪಾಯಿಂಟ್, ಇನ್ಪುಟ್ ಪ್ರೈಸಸ್ ಅಂದ್ರೆ ರಾ ಮಟೀರಿಯಲ್ಲಿನ ಪ್ರೈಸ್ಗಳು. ರಾ ಮಟೀರಿಯಲ್ಲಿನ ಪ್ರೈಸ್ಗಳು ಜಾಸ್ತಿ ಇದ್ರೆ ಅಥವಾ ಕಡಿಮೆ ಇದ್ರೆ ಯಾವ ರೀತಿ ವರ್ಕ್ ಆಗುತ್ತೆ? ರಾ ಮಟೀರಿಯಲ್ಗಳ ಪ್ರೈಸು ಜಾಸ್ತಿ ಇದ್ದಾಗ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಅದೇ ಕಾಸ್ಟಿನಲ್ಲಿ ನಾನು ಮಾರ್ಕೆಟ್ನಲ್ಲಿ ಮಾರಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸಸ್ ಕಡಿಮೆ ಆಗುತ್ತೆ. ಪ್ರೈಸಸ್ ಕಡಿಮೆ ಆದ್ರೆ ಸಪ್ಲೈ ಕೂಡ ಕಡಿಮೆ ಆಗುತ್ತೆ. ನನ್ನ ಸಪ್ಲೈ ಕರ್ವ್ ಯಾವ ಕಡೆ ಹೋಗುತ್ತೆ? ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಗುತ್ತೆ. ಅದೇ ರೀತಿಯಲ್ಲಿ ಇನ್ಪುಟ್ ಅಂದ್ರೆ ರಾ ಮಟೀರಿಯಲ್ಗಳ ಪ್ರೈಸ್ಗಳು ಕಡಿಮೆ ಇದ್ದಾಗ ನನಗೆ ಆಗ್ತಕ್ಕಂತಹ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ.
ಪ್ರೈಸ್ಗಳು ಜಾಸ್ತಿ ಆಗುತ್ತೆ. ನಾನು ಕಾಸ್ಟ್ ಕಡಿಮೆ ಮಾಡಿ ಮಾರ್ಕೆಟ್ನಲ್ಲಿ ಒಳ್ಳೆ ಬೆಲೆಗಳಿಗೆ ಸರಕುಗಳನ್ನು ಗೂಡ್ಸ್ಗಳನ್ನು ಮಾರಬಹುದು. ಸಪ್ಲೈ ಕೂಡ ಜಾಸ್ತಿ ಆಗುತ್ತೆ. ಸಪ್ಲೈ ಯಾವ ಕಡೆ ಶಿಫ್ಟ್ ಆಗುತ್ತೆ? ರೈಟ್ ಹ್ಯಾಂಡ್ ಕಡೆ ಶಿಫ್ಟ್ ಆಗುತ್ತೆ, ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಡಿಟರ್ಮಿನೆಂಟ್ ಯಾವುದು ನೋಡೋಣ ಬನ್ನಿ. ಥರ್ಡ್ ಡಿಟರ್ಮಿನೆಂಟ್ ಇಂಪ್ಯಾಕ್ಟ್ ಆಫ್ ಯೂನಿಟ್ ಟ್ಯಾಕ್ಸಸ್ ಆನ್ ಸಪ್ಲೈ. ಯಾವಾಗಲೂ ಅಷ್ಟೇ ನಾವು ಎರಡು ಸಿನಾರಿಯೋವನ್ನ ತಗೊಳ್ಬಹುದು. ಒಂದು ಹೈ ಟ್ಯಾಕ್ಸ್ ಸಿನಾರಿಯೋ, ಇನ್ನೊಂದು ಲೋ ಟ್ಯಾಕ್ಸ್ ಸಿನಾರಿಯೋ. ಹೈ ಟ್ಯಾಕ್ಸಸ್ ಇದ್ದಾಗ ನನ್ನ ಕಾಸ್ಟ್ ಜಾಸ್ತಿ ಆಗುತ್ತೆ, ಪ್ರೈಸ್ಗಳೇನಾಗುತ್ತೆ? ಕಡಿಮೆ ಆಗುತ್ತೆ. ಪ್ರೈಸ್ ಕಡಿಮೆ ಆದಾಗ ಸಪ್ಲೈ ಕೂಡ ಕಡಿಮೆಯಾಗಿ ಕರ್ವ್ ಯಾವ ಕಡೆ ಹೋಗುತ್ತೆ? ಲೆಫ್ಟ್ ಹ್ಯಾಂಡ್ ಸೈಡಿಗೆ ಹೋಗುತ್ತೆ. ಅದೇ ಟ್ಯಾಕ್ಸ್ಗಳು ಕಡಿಮೆ ಇದ್ದಾಗ ನನ್ನ ಕಾಸ್ಟ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಬೆಲೆಗಳು ಜಾಸ್ತಿಗೆ ನಾನು ಮಾರಾಟ ಮಾಡಬಹುದು. ಸಪ್ಲೈ ಕೂಡ ಜಾಸ್ತಿ ಆಗಿ ಸಪ್ಲೈ ಕರ್ವ್ ಯಾವ ಕಡೆ ಹೋಗುತ್ತೆ? ರೈಟ್ ಹ್ಯಾಂಡ್ ಸೈಡಿಗೆ ಹೋಗುತ್ತೆ. ಅದೇ ರೀತಿಯಲ್ಲಿ ಗೋಲ್ಸ್ ಆಫ್ ದ ಫರ್ಮ್, ಯಾವುದೇ ಒಂದು ಆರ್ಗನೈಸೇಷನ್ನಿಗೆ ಎರಡು ಇಂಪಾರ್ಟೆಂಟ್ ಗೋಲ್ ಇರುತ್ತೆ. ಒಂದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಮತ್ತೊಂದು ರಿಸ್ಕ್ ಮಿನಿಮೈಸೇಷನ್. ಯಾವ ಯಾವ ಕಂಪನಿ ಪ್ರಾಫಿಟ್ ಅನ್ನ ಮ್ಯಾಕ್ಸಿಮಮ್ ಮಾಡ್ಕೊಳ್ಬೇಕು ಅನ್ಕೊಳ್ತಾರೆ ಅವರ ಕಾಸ್ಟ್ ಯಾವಾಗಲೂ ಕಡಿಮೆ ಇರುತ್ತೆ, ಬೆಲೆಗಳು ಜಾಸ್ತಿಗೆ ಓಡುತ್ತವೆ, ಸಪ್ಲೈ ಕೂಡ ಜಾಸ್ತಿ ಆಗಿ ಕರ್ವು ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ರಿಸ್ಕ್ಗಳು ಮಿನಿಮಮ್ ತಗೊಂಡ್ರೆ ಕಾಸ್ಟ್ ಯಾವಾಗಲೂ ಜಾಸ್ತಿ ಆಗುತ್ತೆ, ಪ್ರೈಸ್ಗಳು ಕಡಿಮೆ ಆಗುತ್ತೆ, ಸಪ್ಲೈ ಕೂಡ ಕಡಿಮೆಯಾಗಿ ಯಾವ ಕಡೆ ಶಿಫ್ಟ್ ಆಗುತ್ತೆ? ಲೆಫ್ಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಮಾರ್ಕೆಟ್ ಸಪ್ಲೈ ಕರ್ವ್. ಏನಿದು ಮಾರ್ಕೆಟ್ ಸಪ್ಲೈ ಕರ್ವ್ ಅಂದ್ರೆ? ವೆರಿ ಸಿಂಪಲ್. ಯಾವುದೇ ಒಂದು ಪ್ರೈಸ್ ಪಾಯಿಂಟಿನಲ್ಲಿ ಮಾರ್ಕೆಟಿನಲ್ಲಿ ಎಷ್ಟು ಫರ್ಮ್ಗಳು ಆ ಪ್ರಾಡಕ್ಟ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ? ಮಾರ್ಕೆಟ್ ಸಪ್ಲೈ ಕರ್ವ್ ಅಂತ ಕರಿತೀವಿ. ಸೊ ಅಟ್ ಅ ಪರ್ಟಿಕ್ಯುಲರ್ ಪ್ರೈಸ್ ಪಾಯಿಂಟ್, how many firms are delivering the products in the market? What is the supply of that product at that particular price point? ಅದಕ್ಕೆ ನಾವೇನಂತೀವಿ? ಮಾರ್ಕೆಟ್ ಸಪ್ಲೈ ಕರ್ವ್ ಅಂತ ಕರಿತೀವಿ. ಸೊ ದ ಮಾರ್ಕೆಟ್ ಸಪ್ಲೈ ಕರ್ವ್ ಶೋಸ್ aggregate ಅಂದ್ರೆ total output that the firms produce corresponding to different market prices. ಸೊ ಬೇರೆ ಬೇರೆ ಮಾರ್ಕೆಟ್ ಪ್ರೈಸ್ಗಳಲ್ಲಿ ಫರ್ಮ್ಗಳು ಎಷ್ಟು ಪ್ರಾಡಕ್ಟ್ಗಳನ್ನ ಸಪ್ಲೈ ಮಾಡುತ್ತವೆ ಮಾರ್ಕೆಟ್ಗೆ. ಇದಕ್ಕೊಂದು ಒಳ್ಳೆ ಉದಾಹರಣೆ ನೋಡಿ ಕಲ್ತ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಪ್ರೈಸ್ ಅನ್ನ ತಗೊಳ್ತೇನೆ. ಎಷ್ಟು ಪ್ರೈಸು? 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಮತ್ತು 50 ರೂಪಾಯಿ. ಈ ಪ್ರೈಸ್ ಪಾಯಿಂಟ್ ಅಲ್ಲಿ ನಾನು ಒಂದು ಬಿಸ್ಕೆಟ್ ನ ಎಕ್ಸಾಂಪಲ್ ಅನ್ನ ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸೊ ಬಿಸ್ಕೆಟಿನಲ್ಲಿ ನಾನು ಒಂದು ಹೈಡ್ ಅಂಡ್ ಸೀಕ್ ಬಿಸ್ಕೆಟ್ ಅನ್ನ ತಗೊಳ್ತೀನಿ, ಇನ್ನೊಂದು ಯೂನಿಬಿಕ್ ಕುಕ್ಕೀಸ್ ಅನ್ನ ತಗೊಳ್ತೀನಿ. ಅಟ್ 10 ರೂಪೀಸ್ ಹೈಡ್ ಅಂಡ್ ಸೀಕ್ ಎಷ್ಟು ಬಿಸ್ಕೆಟ್ಗಳನ್ನ ಸಪ್ಲೈ ಮಾಡುತ್ತೆ? ಯೂನಿಬಿಕ್ ಎಷ್ಟು ಬಿಸ್ಕೆಟ್ಗಳನ್ನ ಸಪ್ಲೈ ಮಾಡುತ್ತೆ? ಇದರ ಹಾರಿಜಾಂಟಲ್ ಸಮ್ಮೇಷನ್ನೇ ನಮಗೇನ್ ಕೊಡುತ್ತೆ? ಮಾರ್ಕೆಟ್ ಸಪ್ಲೈ ಕರ್ವ್ ಅನ್ನ ಕೊಡುತ್ತೆ. ಯಾವ ಸಮ್ಮೇಷನ್ ಮಕ್ಕಳೇ? ಹಾರಿಜಾಂಟಲ್ ಸಮ್ಮೇಷನ್. ಸೊ ನಾನು ಇಲ್ಲಿ 20 ಬಿಸ್ಕೆಟ್ಸ್, 30 ಬಿಸ್ಕೆಟ್ಸ್, 40 ಬಿಸ್ಕೆಟ್ಸ್, 50 ಬಿಸ್ಕೆಟ್ಸ್, 60 ಬಿಸ್ಕೆಟ್ಸ್ ಅಂತ ತಗೊಂಡೆ. ಸೊ ಈಗ ಟೋಟಲ್ ಮಾಡೋದಾದ್ರೆ 40, 60, 80, 100, 120 ಆಯಿತು. ಸೊ ಈಗ ಇವೆರಡೂ ಕಂಪನಿಗಳ ಸಪ್ಲೈ ಕರ್ವ್
ಆಲ್ಮೋಸ್ಟ್ ಸೇಮ್ ಇದೆ. ಆಲ್ಮೋಸ್ಟ್ ಏನು ಸೇಮೇ ಇದೆ. ಇದನ್ನ ನಾನು ಒಂದು ಮಾರ್ಕೆಟಿನ ಗ್ರಾಫ್ ಹಾಕಿ ತೋರಿಸೋದಾದ್ರೆ, ಸಪ್ಲೈ ಕರ್ವ್ ಅನ್ನ ಮಾಡೋದಾದ್ರೆ, ಇದು ನಮ್ಮ ವೈ ಆಕ್ಸಿಸ್, ಇದು ನಮ್ಮ ಎಕ್ಸ್ ಆಕ್ಸಿಸ್. ಇಲ್ಲಿ ನಾನು ಪ್ರೈಸಸ್ ಅನ್ನ ತೆಗೆದುಕೊಳ್ತೇನೆ, ಇಲ್ಲಿ ನಾನು ನನ್ನ ಸಪ್ಲೈ ಅನ್ನ ತೆಗೆದುಕೊಳ್ತೇನೆ. ಸೊ ಪ್ರೈಸಸ್ 10, 20, 30, 40 ಮತ್ತು 50. 10, 20, 30, 40 ಮತ್ತು 50. ಸೊ at 10 rupees, 20 rupees, 30, 30 rupees, 40, 40 rupees, 50, 50 rupees ಎಷ್ಟಿದೆ? 60 ಇದೆ. ಸೊ ಈಗ ಇದನ್ನ ಅಡ್ಜಾಯಿನ್ ಮಾಡಿದ್ರೆ ಇದೇನಾಗುತ್ತೆ? ಸಪ್ಲೈ ಕರ್ವ್ ಆಗುತ್ತೆ. ಅದೇ ರೀತಿಯಲ್ಲಿ ನಾನು ನನ್ನ ಓವರ್ ಆಲ್ ಸಪ್ಲೈಗೆ ಒಂದು ಗ್ರಾಫ್ ಅನ್ನ ಹಾಕಿದ್ರೆ ಅದೇನಾಗುತ್ತೆ? ಮಾರ್ಕೆಟ್ ಸಪ್ಲೈ ಕರ್ವ್ ಆಗುತ್ತೆ. ಸೊ ಡೆರೈವೇಶನ್ ಆಫ್ ಮಾರ್ಕೆಟ್ ಸಪ್ಲೈ ಕರ್ವ್ ಏನು? At each price, sum of the supplies of all individuals. ನೋಡಿ, at each price, what is the sum? 10 ರೂಪಾಯಿಗೆ 40 ಬಿಸ್ಕೆಟ್, 20 ರೂಪಾಯಿಗೆ 60 ಬಿಸ್ಕೆಟ್. That is the beauty of economics. Next, market supply. Supply of firm 1, supply of firm 2. Okay. ಮಾರ್ಕೆಟ್ ಸಪ್ಲೈ ಹೈಡ್ ಅಂಡ್ ಸೀಕ್ ಮತ್ತು ಯೂನಿಬಿಕ್ ಕುಕೀಸ್. ನಾನಿಲ್ಲಿ 2 ಫರ್ಮ್ಗಳನ್ನ ತಗೊಂಡಿದ್ದೀನಿ. ಮೂರನೆಯದು ಗ್ರಾಫಿಕಲಿ ಹಾರಿಜಾಂಟಲ್ ಸಮ್ಮೇಷನ್ ಆಫ್ ಇಂಡಿವಿಜುವಲ್ ಕರ್ವ್ಸ್. ಓಕೆ, ಹಾರಿಜಾಂಟಲ್ ಸಮ್ಮೇಷನ್ ಆಫ್ ಇಂಡಿವಿಜುವಲ್ ಕರ್ವ್ಸ್ ಅದನ್ನ ಕೂಡ ತಗೊಂಡಿದ್ದೀನಿ. ಅಂಡ್ ದ್ಯಾಟ್ ಇಸ್ ದ ಬ್ಯೂಟಿ ಆಫ್ ಲರ್ನಿಂಗ್ ಎಕನಾಮಿಕ್ಸ್ ಮಕ್ಕಳೇ. ಸೊ ನೆಕ್ಸ್ಟ್, ಆಸ್ ದ ನಂಬರ್ ಆಫ್ ಫರ್ಮ್ ಚೇಂಜಸ್, ಮಾರ್ಕೆಟ್ ಸಪ್ಲೈ ಕರ್ವ್ ಆಲ್ಸೋ ಶಿಫ್ಟ್ಸ್. ಮೋರ್ ಫರ್ಮ್ಸ್, ಇವಾಗ ತಾನೇ ಕಲಿತ್ವಿ, ರೈಟ್ ಹ್ಯಾಂಡ್ ಶಿಫ್ಟ್ ಆಗುತ್ತೆ. ಲೆಸ್ ಫರ್ಮ್ಸ್ ಅಥವಾ ಫ್ಯೂವರ್ ಫರ್ಮ್ಸ್ ಅಂದ್ರೆ ಲೆಫ್ಟ್ ಹ್ಯಾಂಡಿಗೆ ಸಪ್ಲೈ ಕರ್ವ್ ಶಿಫ್ಟ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಯಾವುದು? ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಸಪ್ಲೈ. ಏನು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಅಂದ್ರೆ, ಇದನ್ನ ನಾವು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅನ್ನೋ ಟಾಪಿಕ್ ಅನ್ನ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಲ್ಲಿ ಕಲ್ತಿದ್ದೀವಿ. ಆ ಸೇಮ್ ಟಾಪಿಕ್ ಅನ್ನ ನಾವು ಸಪ್ಲೈಗೆ ಅಡಾಪ್ಟ್ ಮಾಡಿಕೊಂಡ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಸಪ್ಲೈ ಅಂತ ಕರಿತೀವಿ. ಸೊ ವಾಟ್ ಇಸ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ? ಇಟ್ ಈಸ್ ದ ರೆಸ್ಪಾನ್ಸಿವ್ನೆಸ್ ಆಫ್ ದ ಕ್ವಾಂಟಿಟಿ ಸಪ್ಲೈಡ್ ಫಾರ್ ದ ಚೇಂಜಸ್ ಇನ್ ಪ್ರೈಸಸ್. ಸೊ ಪ್ರತಿ ಬೆಲೆಯ ಬದಲಾವಣೆಗೂ ಸಪ್ಲೈ ಹೇಗೆ ಏರುಪೇರಾಗುತ್ತೆ, ಯಾವ ರೆಸ್ಪಾನ್ಸ್ ಅನ್ನ ತೋರಿಸುತ್ತೆ, ಅದನ್ನ ಕ್ಯಾಲ್ಕ್ಯುಲೇಟ್ ಮಾಡಲಿಕ್ಕೆ ನಾವೇನಂತ ಕರಿತೀವಿ? ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಸಪ್ಲೈ ಅಂತೀವಿ. ಸೊ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈನ ಫಾರ್ಮುಲಾ ಏನು? ಡೆಲ್ಟಾ ಪರ್ಸೆಂಟೇಜ್ ಸಪ್ಲೈ ಡಿವೈಡೆಡ್ ಬೈ ಡೆಲ್ಟಾ ಪರ್ಸೆಂಟೇಜ್ ಪ್ರೈಸಸ್. ಅಂದ್ರೆ percentage change in the quantity supplied divided by percentage change in the ಪ್ರೈಸ್. ಇದರ ಮೇಲೆ ಒಂದು ಪ್ರಾಬ್ಲಮ್ ಕೂಡ ಇದೆ. ಆ ಪ್ರಾಬ್ಲಮ್ ಅನ್ನ ಮಾಡಿದಾಗ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ ಆಗಿ ಕಲಿಯೋಣ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್, ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇನ್ ದ ಚಾಪ್ಟರ್. ಯಾವೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಗಳು ಈ ಚಾಪ್ಟರ್ ನಲ್ಲಿದೆ? ಮೊದಲನೆಯದು, ಫೈಂಡ್ ಔಟ್ ದ ಮಾರ್ಕೆಟ್ ಸಪ್ಲೈ ಕರ್ವ್ when two producers S1P P minus 20, S2P P minus 10 respectively. So market supply curve ಅಂದ್ರೆ horizontal summation ಅನ್ನ ಮಾಡಬೇಕಾಗತ್ತೆ. ಅಂದ್ರೆ S1P plus S2P. So S1P ಅಂದ್ರೆ P minus 20, S2P ಅಂದ್ರೆ P minus 10. ಸೊ ಈಗ ಇದನ್ನ ಆಡ್ ಮಾಡಿದ್ರೆ P plus P 2P ಆಗುತ್ತೆ. 20 plus 10 minus 30 ಆಗುತ್ತೆ. ಅಲ್ಲಿಗೆ ನಮ್ಮ ಹಾರಿಜಾಂಟಲ್ ಸಮ್ಮೇಷನ್ ಎಷ್ಟು? 2P minus 30. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಪ್ರಾಬ್ಲಮ್ ಹೇಳ್ತಾ ಇದೆ, assume that 200 balls are produced by the firm at a market price of 10 per ball
when the price of the ball rises to 30, the firm produces 1,000 balls. Find out the price elasticity of supply. So price elasticity of supply na formula delta percentage supply divided by delta percentage prices. ಸೊ ಮೊದಲಿಗೆ ಡೆಲ್ಟಾ ಪರ್ಸೆಂಟೇಜ್ ಸಪ್ಲೈ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಅಸ್ಯೂಮ್ ದಟ್ 200 balls are produced at 10 rupees, then at 30 rupees per ball 1,000 balls are produced. So percentage delta supply andre 1,000 minus 200 divided by 200, ಅಲ್ಲಿಗೆ ಪರ್ಸೆಂಟೇಜ್ ಎಷ್ಟಾಯಿತು? ಸೊ 800 divided by 200, 2 ones ಮತ್ತು 2 fours, ಅಲ್ಲಿಗೆ ಎಷ್ಟಾಯಿತು? 400% ಆಯಿತು. ಅದೇ ತರ ಡೆಲ್ಟಾ ಪರ್ಸೆಂಟೇಜ್ ಪ್ರೈಸಸ್ ಅನ್ನ ತಗೊಂಡ್ರೆ ನಮ್ಮ ಪ್ರೈಸಸ್ 10 ರೂಪಾಯಿ ಮತ್ತು 30 ರೂಪಾಯಿ ಇದೆ. ಸೊ 30 minus 10 divided by 10 ಮಾಡೋದಾದ್ರೆ 20 divided by 10 ಆಗುತ್ತೆ. ಸೊ 10 ones 10 twos, ಅದನ್ನ ಪರ್ಸೆಂಟೇಜ್ ಲೆಕ್ಕದಲ್ಲಿ ತಗೊಂಡ್ರೆ 200% ಬರುತ್ತೆ. ಸೊ 400% divided by 200%, ಇಲ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಎಷ್ಟಿದೆ? 2 ಇದೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಪ್ರಾಬ್ಲಮ್ ಹೇಳ್ತಾ ಇದೆ, the following table shows the total revenue and total cost of a competitive firm. Calculate the profit at each output level. Determine the market price of the goods. So, total revenue minus total cost ಅನ್ನ ಮಾಡಿದ್ರೆ ಯಾವಾಗ್ಲೂ ನಮಗೆ ಏನ್ ಸಿಗುತ್ತೆ? ಪ್ರಾಫಿಟ್ ಸಿಗುತ್ತೆ. ಸೊ 0 minus 0 0 ಆಯ್ತು. 5 minus 7 ಅಂದ್ರೆ -2 ಆಯ್ತು. 10 minus 10 ಅಂದ್ರೆ 0 ಆಯ್ತು. 15 minus 12 ಅಂದ್ರೆ +3 ಆಯ್ತು. 20 minus 15 ಅಂದ್ರೆ +5 ಆಯ್ತು. 25 minus 30 ಅಂದ್ರೆ -5 ಆಯ್ತು. 30 minus 33 ಅಂದ್ರೆ -3 ಆಯ್ತು. 35 minus 40 ಅಂದ್ರೆ -5 ಆಯ್ತು. ಸೊ ಯಾವುದೇ ಪ್ರಾಫಿಟ್ ಅನ್ನ ಕಂಡು ಹಿಡಿಲಿಕ್ಕೆ ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಕಾಸ್ಟ್ ಅನ್ನ ಮಾಡಿದ್ರೆ ಅಲ್ಲಿಗೆ ನಮಗೆ ಏನ್ ಸಿಗುತ್ತೆ? ಪ್ರಾಫಿಟ್ ಸಿಗುತ್ತೆ. ನೆಕ್ಸ್ಟ್ ನಾವು ಕಂಡು ಹಿಡಿಬೇಕಾಗಿರ್ತಕ್ಕಂಥದ್ದು ಪ್ರೈಸ್. ಸೊ ಹೇಗೆ ಪ್ರೈಸ್ ಅನ್ನ ಕಂಡು ಹಿಡಿತಕ್ಕಂಥದ್ದು? ವೆರಿ ಸಿಂಪಲ್. ನನಗೆ ಗೊತ್ತಿದೆ ಆವರೇಜ್ ರೆವೆನ್ಯೂ ಯಾವಾಗ್ಲೂ ಏನಾಗಿರ್ಬೇಕು? ಪ್ರೈಸ್ ಆಗಿರ್ಬೇಕು. ಕರೆಕ್ಟಾ? ಆವರೇಜ್ ರೆವೆನ್ಯೂ ಅನ್ನ ನಾವು ಹೇಗೆ ಕಂಡುಹಿಡಿಬೇಕು? ಆವರೇಜ್ ರೆವೆನ್ಯೂ ಇಸ್ ಈಕ್ವಲ್ ಟು ಟೋಟಲ್ ರೆವೆನ್ಯೂ ಡಿವೈಡೆಡ್ ಬೈ ದಿ ಔಟ್ಪುಟ್. ಟೋಟಲ್ ರೆವೆನ್ಯೂ ಇದೆ, ಔಟ್ಪುಟ್ ಇದೆ, ಪ್ರೈಸ್ ಅನ್ನ ಈಸಿಯಾಗಿ ಕಂಡುಹಿಡಿಬಹುದು. ಬರ್ಕೊಳ್ಳೋಣ. ಸೊ ಮೊದಲಿಗೆ 0 0 ಏನು ಕೂಡ ಸಿಗೋದಿಲ್ಲ. ನೆಕ್ಸ್ಟ್ ಆವರೇಜ್ ರೆವೆನ್ಯೂ ನನಗೆ ಗೊತ್ತಿಲ್ಲ, ದಟ್ ಈಸ್ ನಥಿಂಗ್ ಬಟ್ ಅವರ್ ಪ್ರೈಸಸ್. ಟೋಟಲ್ ರೆವೆನ್ಯೂ ಎಷ್ಟಿದೆ? 5 ಇದೆ. ಔಟ್ಪುಟ್ ಎಷ್ಟಿದೆ? 1 ಇದೆ. ಸೊ 5/1 ಎಷ್ಟಾಯ್ತು? 5 ಆಯ್ತು. ಸೆಕೆಂಡ್ ಒನ್, ಮತ್ತೊಮ್ಮೆ ಆವರೇಜ್ ರೆವೆನ್ಯೂ ಎಷ್ಟಿದೆ? 10. ನೆಕ್ಸ್ಟ್ ಕ್ವಾಂಟಿಟಿ ಅಥವಾ ಔಟ್ಪುಟ್ ಎಷ್ಟಿದೆ? 2. 2 ones 2 5s, ಪ್ರೈಸ್ ಎಷ್ಟಾಯ್ತು? 5 ಆಯ್ತು. ಥರ್ಡ್ ಒನ್ ನೋಡಿದ್ರೆ ಆವರೇಜ್ ರೆವೆನ್ಯೂ 15 ಇದೆ, ಪ್ರೈಸಸ್ ಎಷ್ಟಿದೆ? 3 ಇದೆ. 5 3s, ಮತ್ತೊಮ್ಮೆ ನಮಗೆ ಎಷ್ಟು ಸಿಕ್ತು? 5 rupees ಸಿಕ್ತು. ನೆಕ್ಸ್ಟ್ 20 divided by 4 5. ನೆಕ್ಸ್ಟ್ 25 divided by 5 5. ನೆಕ್ಸ್ಟ್ 30 divided by 6, ಅದು ಕೂಡ 5 ಆಯ್ತು. ಲಾಸ್ಟ್ ಒನ್ 35 divided by 7, ಮತ್ತೊಮ್ಮೆ ಪ್ರೈಸ್ ಎಷ್ಟಾಯ್ತು?
5 ಆಯಿತು. ಹೇಗೆ ಇದು ನನಗೆ ಸಿಕ್ತು? ನನಗೆ ಕಂಡೀಷನ್ ಗೊತ್ತಿದೆ. ಆವ್ರೇಜ್ ರೆವೆನ್ಯೂ ಯಾವಾಗಲೂ ಏನಾಗಿರಬೇಕು? ಪ್ರೈಸಿಗೆ ಈಕ್ವಲ್ ಆಗಿರಬೇಕು. ಅದನ್ನ ಹೇಗೆ ಕಂಡುಹಿಡಿಯೋದು? ಟೋಟಲ್ ರೆವೆನ್ಯೂ ಡಿವೈಡೆಡ್ ಬೈ ಕ್ವಾಂಟಿಟಿ ಫಾರ್ಮುಲಾದಿಂದ. ಎಷ್ಟು ಸುಲಭವಾಗಿದೆ ಅಲ್ವಾ? 10 ಹಲವಾರು ಟಾಪಿಕ್ಗಳನ್ನ ಕಲ್ತ್ವಿ, 10 ಹಲವಾರು ಹೊಸ ಕಾನ್ಸೆಪ್ಟ್ಗಳನ್ನ ತಿಳಿದುಕೊಂಡ್ವಿ, ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದ್ವಿ. ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಧನ್ಯವಾದಗಳು.